गिरपापदूत महाराज की जय, रुद्रेश्वर दाता महाराज की जय। गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्मा तस्मै श्री गुरवे नमः 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 सर्वमङ्गलमाङ्गल्ये शिवे सर्वार्थ साधके शरण्य त्र्यम्बके देवी नारायणी नारायणी नमोस्तुते संगीत सागरं चैव साहित्यभूषणं तथा लिङ्गपूज सदा वन्दे गुरुकुमार पञ्चाक्षरेश्वर गुरुकुमार पञ्चाक्षरेश्वर गुरुपुत्रराजेश्वर जय मंगलम जय नमः पार्वतीश्वर महादेव रुद्रेश्वर दाता महाराज की गिरपापदूत महाराज की जय जय शिवने विरूपण्यताता ये गानव अवधूत 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 शरणं शरणं विरूपण्यताता
ಅಮೃತ ಪರಮಾಮೃತ ಪ್ರಭುವಿನ ಸಂತಾಮೃತ ಅಮೃತ ಪರಮಾಮೃತ ಪ್ರಭುನ ಕರುಣಾಮೃತ ಅಮೃತ ಪರಮಾಮೃತ ಪ್ರಭುನ ಕರುಣಾಮೃತ ಅಂತರಂಗದ ಅಮೃತ ಅಂತರಂಗದ ಅಮೃತ ಅಂತರಂಗದ ಅಮೃತ ಅಂತರಂಗದ ಅಮೃತ ಅಮೃತ ಪರಮಾಮೃತ पंचानन्तम भूतानां पंचाक्षर निपमान पंचसूत्र कुटो वंदे पंचाचार्यं जगद्गुरु गुरु ब्रह्मा गुरु विष्णु गुरु महेश्वर गुरु साक्षात् परब्रह्म तस्मै श्री गुरुवे नमः संगीत सागरं चैव साहित्य भूषणं तथाः लिंग पूजन सदानंदम वंदे गुरुकुमार पंचाक्षरेश्वर श्री गुरुपुट्टराजीश्वर गुरुवदन ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದ ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರೆಲ್ಲ ಎಲ್ಲ ಹೃದಯ ಮಂದಿರದಲ್ಲಿ ಸುಳೆಯನ್ನ ಮಾಡಿಕೊಂಡು ಯಡಿಯೂರಿನ ಒಡೆಯನಾಗಿರುವಂತಹ ಮಹಾತ್ಮನಾಗಿರುವ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರನ್ನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ
ವಿಶ್ವಮಾನ ಲೋಕೈಕ ಚಿಂತಕರು, ಸದಾ ಸ್ಮರಣೀಯರು, ಸತ್ಯ ಸಮಾಚಾರ ಕಹಳದಿ ಮೇಲೆ ತಾತ್ವಿಕ ಸಮಾನತೆಯ ಹೊಂದಿರುವಂತ ಸಮಾಜದೊಂದು ಸಮಾಜಗೋಸ್ಕರ ದೇಹ ಮುರುಪಿಟ್ಟಿರುವಂತ ಅರಮನೆಯಲ್ಲಿ ಇರುವ ಸಂಗೀತವನ್ನ ಗುರುವರಿಗೆ ತಂದ ಕೊಟ್ಟ ಮಹಾತ್ಮನಾಗಿರುವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಪವಿತ್ರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನ ಮಾಡುತ್ತ ಎಲ್ಲ ಆರಾಧ್ಯ ಗುರುವರಿಯರಾಗಿರುವ ಅಂಗದ ಭಾರಿಗೆ ಜ್ಯೋತಿಯಾಗಿ ಭಕ್ತಿ ಜ್ಞಾನ ವೈರಾಗಿಗಳ ಸಂಗಮ ಶಿವಶಾಂತ ಮಹಂತ ಭೂಲೋಕದಲ್ಲಿ ಭಗವಂತನೆನಿಸಿಕೊಂಡಿರುವಂತ ನಿಜವಾದ ದೇವರು ಮಾತನಾಡುವ ದೇವರು ತುಲಾಭಾರದ ಚಕ್ರವರ್ತಿಯಾಗಿರುವ ಗದುಗಿನ ರಾಮಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರ ಪಾದ ಪದ್ಮಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನ ಮಾಡಿ ಯಾವ ಗಂಗಾವತಿಯ ತಾಲೂಕಿನೊಳಗೆ ಚಿಕ್ಕದಾದರೂ ಕೂಡ ಚೊಕ್ಕವಾಗಿರುವಂತಹ ಪುಣ್ಯದ ಗ್ರಾಮ ಏರೂರು ಗ್ರಾಮ. ಏರೂರು ಗ್ರಾಮದ ಭಕ್ತರ ಮನದಲ್ಲಿ ಸದಾ ವಾಸವಾಗಿರುವ ಏರೂರು ಗ್ರಾಮದ ಸದ ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವಂತ ಮಹಾತ್ಮನಾಗಿರುವ ವಿರಪಾದ ರೂಪವ ಕರ್ತೃಗತಿಗೆ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನ ಮಾಡಿ ಯಾವ ಶತ್ರುರ ಬಗೆಯನಾಗಿರುವಂತ ಆರಾಧಪುರದ ದಾಸೋಹದ ಮೂರ್ತಿಯಾಗಿರುವ ರುದ್ರೇಶ್ವರ ತಾತನ ಕರ್ತೃಗತಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆಯನ್ನ ಮಾಡಿ ಈ ಪುರಾಣದ ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರಾಗಿರುವಂತ ಏರೂರ ಮಠದ ಪರಮ ಪೂಜ್ಯರಾಗಿರುವ ಶರಣಯ್ಯ ತಾತನವರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿ ಏರೂರ ಗ್ರಾಮದ ಸಕಲ ಜಂಗಮ ಮೂರ್ತಿಗಳ ಅಂತರಾತ್ಮದ ಜ್ಞಾನದ ಜೊತೆಗೆ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನ ಮಾಡುತ್ತ ಸಕಲ ಸದ್ಭಕ್ತರ ಅಂತರಾತ್ಮದ ಜ್ಞಾನದ ಜೊತೆಗೆ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನ ಮಾಡಿ ಯಾವ ಪುರಾಣದ ಪ್ರಾರಂಭದೊಳಗೆ ಸಮುದ್ರ ಕಂಠದಿಂದ ಸುಶ್ರಾಮವಾಗಿ ಗಾಯನ ಸೇವೆಯನ್ನು ಮಾಡುವಂತ ಗದುಗಿನ ರಾಮಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರ ಶಿಷ್ಯರಾಗಿರುವ ಕೆ ರಾಮು ಡಬಾಳ್ಗಳವರ ಅಂತರಾತ್ಮಕ್ಕೆ ತಬಲಾಚಂದ್ರರು ಆಕಾಶವನ ಕಲಾವಿದರಾಗಿರುವ ಸಂಗೀತ ಶಿಕ್ಷಕರಾಗಿರುವ ಆತ್ಮೀಯ ಸಹೋದರ ಸ್ವರೂಪಿಗಳ ಆಗಿರುವಂತ ಗದುಗಿನ ದಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗುರುವರಿಯರ ಶಿಷ್ಯರಾಗಿರುವ ಕುಮಾರ್ ಪಂಚಾಕ್ಷರಿ ಬಂಗಾಪುರವರು ಅವರೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಪುಣ್ಯಾತ್ಮರೇ, ಯಾವ ಚರಿತ್ರ ನಾಯಕನಾಗಿರುವಂತ ನಿರ್ಮಾಣ ಗೋಪರ ಪುರಾಣಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತ ಪುರಾಣದ ಮುಂಭಾಗದೊಳಗೆ ಕುಳಿತಿರುವಂತಹ ಸಕಲ ಶರಣೀಯರೇ ಸರ್ವ ಸತ್ಪತ್ತರೇ ಮತ್ತೊಮ್ಮೆ ಮಗನಿಗೆ ನಿಮ್ಮೆಲ್ಲರ ಜ್ಞಾನದ ಜೊತೆಗೆ ಅನಂತ ಶರಣಾರ್ಥಿಗಳು. ಪುಣ್ಯಾತ್ಮರೇ, ಯಾವ 12ನೇ ಶತಮಾನದೊಳಗ ಬಸವಾದಿ ಪ್ರಮತರು ತಮ್ಮ ಅನುಭವದ ನುಡಿಗಳನ್ನ ಜಗತ್ತಿಗೆ ಬೆಳಕಾಗಿ ಕೊಟ್ಟು ಹೋಗಿದ್ದಾರೆ. ಶರಣರು ಅನುಭವದ ಕಲ್ಯಾಣ ಮಂಟಪದೊಳಗೆ ಯಾವ ಅಲ್ಲ ಮಹಾಪ್ರಭುಗಳು, ಅಕ್ಕ ಮಹಾದೇವಿ, ಅಕ್ಕ ನೂರಿ ಚಂದಯ್ಯ, ದೋಹರ ಕಕ್ಕಯ್ಯ ಮತ್ತು ಅನೇಕ ಶರಣರು, ಅಡಪಟ ಅಪ್ಪಣ್ಣನವರು ಅನೇಕ ಶರಣರು ಅನುಭವದ ಕಲ್ಯಾಣ ಮಂಟಪದೊಳಗೆ ಮಹಾತ್ಮರಾಗಿ ಬೆಳೆದು ಹೋಗಿದ್ದಾರೆ ಈ ನಾಡಿನೊಳಗೆ. ಇಂತಹ ನಾಡಿನೊಳಗ ಆಯಾ ಶತಮಾನದ ಮಹಾತ್ಮನಾಗಿರುವಂತ ಜೋಡರ ದಾಸಿಮಾರಿಯರು ತಮ್ಮ ಅನುಭವದ ವಚನಗಳನ್ನ ಅದ್ಭುತವಾಗಿ ನನಗೆ ತಿಳಿಸ್ತಾರೆ. ಯಾವ ಶರಣರು, ಸಂತರು, ಮಹಂತರು, ಶಿವಯೋಗಿಗಳು ಈ ಜಗತ್ತಿನೊಳಗೆ ಬೆಳಕಾಗಬೇಕಾದರೆ ಮಹಾತ್ಮನಾಗಿ ಮೆರೆದು ಹೋಗಿದ್ದಾರೆ ಶರಣರು. ಮಹಾತ್ಮನಾಗಿ ಮೆರೆದು ಹೋಗಿದ್ದಾರೆ ಶರಣರು. ಅದರ ಜೊತೆಗೆ ಜೇಡರ ದಾಸಿಮಾರಿಯರು
ಒಂದು ವಚನದಲ್ಲಿ ಅದ್ಭುತವಾಗಿರುವಂತ ವಚನವನ್ನು ನಮಗೆ ಮಾಡಿಕೊಟ್ಟು ಹೋಗಿದ್ದಾರೆ ಜ್ಞಾಪಕರೇ. ಕರಿಯ ನಿತ್ತದೇ ಒಲ್ಲೆ, ಶಿರಿಯ ನಿತ್ತದೇ ಒಲ್ಲೆ, ಈ ದಪ್ಪ ರಾಜರ ನಿತ್ತದೇ ಒಲ್ಲೆ. ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರಗಳಿಗೆ ಇಟ್ಟರೆ ನಾ ನಿಮ್ಮ ನಿತ್ತ ಕಾಣ ರಾಮ. ಎಷ್ಟು ಅದ್ಭುತವಾಗಿರುವಂತ ಮಹಾತ್ಮನಾಗಿರುವ ಜೇಡರ ದಾಸೀಮಾಗಿರುವ ತಮ್ಮ ಅನುಭವದ ನುಡಿಗಳನ್ನ ಎಷ್ಟು ಸರಳವಾಗಿ ನಮಗೆ ಎಡಮಾಡಿಕೊಟ್ಟು ಹೋಗಿದ್ದಾರೆ ಕನ್ಯಾಸ್ಮರೆ. ಬಹಳ ಸುಂದರಮಯವಾಗಿ ಯಾವ ಜೇಡರ ದಾಸೀಮಾಗಿರುವ ತಮ್ಮ ಅನುಭವದ ನುಡಿಗಳನ್ನು ಹೇಳ್ತಾರ. ಕರಿ ಅಂದರೆ ಆನೆ, ಕರಿಯ ನಿಂತದೆ ಬಲ್ಲೆ. ದೊಡ್ಡ ಆನೆ ಕೊಟ್ಟರು ಕೂಡ ಬೇಡ ಅಂದ್ರು ನಾವು ಜೇಡರ ದಾಸೀಮಾಗಿರು. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ. ಯಪ್ಪ ಭಗವಂತ, ನನಗೆ ಆನೆಯ ಬೇಡ, ಬೆಳ್ಳಿ ಬಂಗಾರಗಳ ಬೇಡ, ಒಡವೆಗಳ ಬೇಡ, ಸಿರಿಯ ಸಂಪತ್ತು ನನಗೆ ಬೇಡ. ನಿಮ್ಮ ಶರಣರ ನುಡಿಗಳನ್ನು ಕೇಳಲಿಕ್ಕೆ ಒಂದಿಷ್ಟು ಜಾಗವನ್ನು ಕೊಡುವಂತೇಳಿ ಮಹಾತ್ಮರಾಗಿರುವಂತ ಜೇಡರ ನರಸಿಂಹರಾಯರು ತಮ್ಮ ಅನುಭವದ ನುಡಿಗಳನ್ನು ನುಡಿತಾ ಇದ್ದಾರೆ. ಆನೆ ಬೇಡ, ಸಿರಿ ಸಂಪತ್ತು ಬೇಡ, ದೊಡ್ಡ ರಾಜವೂ ಬೇಡ, ಶರಣರ ಸೇವೆಯನ್ನು ಒಂದೇ ಸಾಕುವಂತೆ ಜೇಡರ ನರಸಿಂಹರಾಯರು ತಮ್ಮ ಅನುಭವದ ನುಡಿಗಳನ್ನ ಕೇಳ್ತಾರೆ. ನಾವೇ ಕೇಳ್ತೀವಿ, ನಮಗ ಹೊಲ ಬೇಕು, ಬಂಗಾರ ಬೇಕು, ಬೆಳ್ಳಿ ಆಭರಣಗಳ ಬೇಕು, ಇನ್ನು ಏನೇನು ಬೇಕು ಎಂಬ ಬಯಕೆ ನಮ್ಮಲ್ಲಿ ಬಿದ್ದು ಒದ್ದಾಡುತ್ತಾರೆ. ಅದಕ್ಕೆ ಮನುಷ್ಯನಿಗೆ ಆಶಾ ಆಕಾಂಕ್ಷೆಗಳು ಇರಬಾರದು. ಯಾವ ಮಹಾತ್ಮನಾಗಿರುವಂತ ಏಳೂರ ಪುರದ ವಾಸಿಯಾಗಿರುವಂತ ಯಾವ ವಿಭಾಗ ಭೂತರು ಆಶೆ ಆಕಾಂಕ್ಷೆಗಳ ಇರಲಿಲ್ಲ. ಎಲ್ಲ ರುದ್ರೇಶ್ವರ ತಾತನ ಕೃಪಾಸ್ವಾದಂತೆ ಮೆರೆದಂತ ಮಹಾತ್ಮ ಯಾರು ಅಂದರೆ ಏಳೂರು ಇರಪಾವ ದೂತರು. ದಾಸೋಹದ ಮೂರ್ತಿಯಾಗಿರುವಂತ ಷಟ್ಪುರ ಬಗೆಯ ರುದ್ರೇಶ್ವರ ತಾತನ ವರ ಕಂದನಾಗಿ ವರ ಶಿಷ್ಯನಾಗಿ ಮೆರೆದಿರುವಂತ ಮಹಾತ್ಮ ವಿರಪಾವಧೂತ. ವಿರಪಾವಧೂತ ಅದಕ್ಕೆ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ಎಂದರು ಮಕ್ಕಳು ನಂದವರಲ್ಲ, ಎಲ್ಲ ಭಗವಂತನ ಇಚ್ಛೆಯಂತೆ ಏರುವಂತ ಮಹಾತ್ಮ ವಿರಪಾವಧೂತ. ವಿರಪಾವಧೂತ ಅದಕ್ಕೆ ಮನುಷ್ಯ ಒಂದಿಷ್ಟು ಪುಣ್ಯವನೇ ಮಾಡು, ಪುಣ್ಯವನೇ ಮಾಡು. ಅದಕ್ಕೆ ಗದುಗಿನ ದಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುವರಿಯರು ಒಂದು ವಚನ ಅನುಭವ ವಚನಗಳನ್ನು ಹೇಳ್ತಾರೆ ಮಹಾತ್ಮರು. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕಗಳು ನೀ ಬೀಳುವುದಕ್ಕಿಂತಲೂ ಗಿಡಮರವಾಗಿ ಹುಟ್ಟಿ. ಪಂಚಾಕ್ಷರೇಶ್ವರ ಪೂಜೆಗೆ ಸಲ್ಲಬಾರದೆ ಮಾನವ. ನಮಗವಾದ ಕೇಳು. ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ.
ಪಾಪಪಟ್ಟನಿಗೆ ದುಃಖ, ಪುಣ್ಯದ ಪಣಿಗೆ ಸುಖ. ಒಬ್ಬ ಮಹಾರಾಜ ಅರಮನೆಯೊಳಗ ಜೀವನವನ್ನು ಸಾಗಿಸಿಕೊಂಡು ಹೊಂದಿದ್ದ ಮಹಾರಾಜ ಯಾಕೆ ಇದ್ರು ಅಂದ್ರೆ ದೊಡ್ಡ ಮಹಾರಾಜ ನಾನು ಎಂಬ ಅಹಂಕಾರದಿಂದ ಬರುತ್ತಿದ್ದ ಮಹಾರಾಜ. ಒಬ್ಬರಿಗೂ ದಾನ ಮಾಡುವಂತ ಶಕ್ತಿ ಅವನಲ್ಲಿ ಇರಲಿಲ್ಲ. ಒಬ್ಬ ಸಾಧು ಬಂದ ಅವರ ಮನೆಗೆ, ಯಪ್ಪ ಬಹಳ ದಿವಸ ಆಗ್ಯದ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯೊಳಗಿರುವಂತ ಒಂದಿಷ್ಟು ಊಟವನ್ನು ಕೊಟ್ಟು ಕೃತಾತ್ಮನಾಗು ಪುಣ್ಯಾತ್ಮ ಅಂತ ಹೇಳಿ ಮಹಾರಾಜರ ಹತ್ರ ಬಂದ ಸಾಧು. ಮಹಾರಾಜ ಹೇಳ್ತಾರೆ, ನಮ್ಮ ಮನೆಯೊಳಗೆ ಏನೂ ಇಲ್ಲ, ಮುಂದಿನ ಮನೆಗೆ ಹೋಗುವಂತ ಮಹಾರಾಜ. ಸಾಧು ಹೇಳ್ತಾರೆ, ಯಪ್ಪ ಭಗವಂತನಿಗೆ ಬಾಳ ಕೊಟ್ಟ, ಬಾಳ ಇಟ್ಟ, ಒಂದಿಷ್ಟು ದಾನವನ್ನು ಮಾಡಿ ಪುಣ್ಯಾತ್ಮನಾಗುವಂತ ಸತ್ಪುರುಷ ಸಾಧು ಕೇಳಿದ್ದಾರೆ. ಮಹಾರಾಜ ಹೇಳ್ತಾರೆ, ಯಾವ ಧಾಮವೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಸುಮ್ಮನೆ ಹೊರಟು ಹೋಗಲ್ದ ಮಹಾರಾಜ. ಸಾಧು ಹೇಳ್ತಾರೆ, ಯಪ್ಪ ಭಗವಂತನಿಗೆ ಕೊಟ್ಟಾನ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರನಿಗೆ, ಕೊಟ್ಟಿದ್ದು ಕೆಟ್ಟದ್ದು ಬೇಡ, ಮುಂದೆ ಕಟ್ಟಿಟ್ಟದ್ದು ಹುಚ್ಚಿ ಸರ್ವಜ್ಞ ಎನ್ನುವಂತೆಯಪ್ಪ ಮಹಾರಾಜನಿಗೆ ಮನೆಯೊಳಗೆ ಅರಮನೆಯೊಳಗೆ ಇಂಥ ಪ್ರಸಾದವನ್ನು ಕೊಡಬೇಡ ಆತ್ಮ ಅಂದ ಮಹಾರಾಜ ಗಹಗೈಸಿನ. ಓಹೋ, ನಮ್ಮ ಮನೆಯೊಳಗಿರುವಂತ ಏನಾದ್ರೂ ಸ್ವೀಕಾರ ಮಾಡಿದ್ರೆ ನೀವು ಆಯ್ತು ನನ್ನಪ್ಪ, ಆಯ್ತು ಅಂತೇಳಿ ಒಬ್ಬ ಮಂತ್ರಿಯನ್ನ ಕರೆದ ಮಹಾರಾಜ. ಏ ಮಹಾರಾಜ, ಮಹಾರಾಜ ಕರೆದ ಮಂತ್ರಿಯನ್ನ ಬಾಯಿಯ ಏನು ಇದು ನನ್ನ ಅರಮನೆಯೊಳಗ ಆನೆಯ ರತ್ತಿಯನ್ನು ತೆಗೆದುಕೊಂಡು ಬಾ ಅಂದ ಮಹಾರಾಜ. ಓಡಿ ಹೋದ ಮಂತ್ರಿ, ಹೋಗಿ ಆನೆಯ ರತ್ತಿಯನ್ನು ತೆಗೆದುಕೊಂಡು ಮಹಾರಾಜನ ಕೈಯೊಳಗೆ ಕೊಟ್ಟ. ಯಾವ ಸತ್ಪುರುಷರಾಗಿರುವಂತ ಸಾಧು ಜೋಡಿಗಳಿಗೆ ಕೈಯೊಳಗೆ ಕೊಟ್ಟ ಮಹಾರಾಜ. ಸಾಧುನ ಕೈಯೊಳಗ, ಸಾಧುನ ಕಣ್ಣಿನ ದೃಷ್ಟಿಯೊಳಗ ಅದು ಮೃತಾರೋಧನ ಆಗ್ಯದ, ಮಹಾರಾಜನ ದೃಷ್ಟಿಯೊಳಗ ಅದು ಆನೆಯ ರತಿ ಆಗ್ಯದ. ಸಾಧು ಅವರನ್ನು ಸ್ವೀಕಾರ ಮಾಡಿ ರಾಜ ಮಹಾರಾಜ ಗಹಗೈಸಿನಕ್ಕ. ಯಾವ ಸಾಧು ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ತನ್ನ ಮನೆಗೆ ಹೋದ, ಇಂಥ ಮಹಾರಾಜ ಮಂತ್ರಿಯನ್ನು ಕರೆದು ಗಹಗೈಸಿನಕ್ಕ ಮಹಾರಾಜ. ಎಲ್ಲೋ ಮಂತ್ರಿ ನೋಡು, ಒಬ್ಬ ಸಾಧುನ ಮನೆಗೆ ಬಂದ ಆನೆ ರತಿಯನ್ನು ತೆಗೆದುಕೊಂಡು ಸ್ವೀಕಾರ ಮಾಡಿದ ಎಂತ ಹುಚ್ಚು ಇರಬಹುದು ಅಂದ ಮಹಾರಾಜ. ಮಹಾರಾಜನ ಸೇನಾಧಿಪತಿಯಾಗಿರುವ ಮಂತ್ರಿ ಹೇಳ್ತೀಯಪ್ಪ, ಏನು ಶಿಕ್ಷೆ ನಿನ್ನ ದೃಷ್ಟಿಯೊಳಗ ಆನೆ ರತಿಯಾದ, ಅದನ್ನ ದೃಷ್ಟಿಯೊಳಗ ಪ್ರಸಾದ ಆಗ್ಯದಪ್ಪ, ಇರಲಿ ಅಂತೇಳಿ ಮಂತ್ರಿ ತನ್ನ ಪಾಡಿಗೆ ತಾನು ಹೋದ. ಸುಮಾರು ರಾತ್ರಿ 10 ಗಂಟೆಯ ಸುಮಾರು ರಾಜ ಏನು ಮನೆಯೊಳಗ ಊಟ ಮಾಡಲಿಕ್ಕೆ ಹೋದಾಗ ಹೆಂಡತಿ, ರಾಜನ ಹೆಂಡತಿ ಬಂದು ತಟ್ಟಿಯೊಳಗ ಪ್ರಸಾದವನ್ನು ನೀಡ್ತಾಳ. ರಾಜನ ಹೆಂಡತಿ ಕೈಯೊಳಗ ಪ್ರಸಾದ ಆಗ್ಯದ. ಯಾವ ಮಹಾರಾಜನ ತಟ್ಟಿಯೊಳಗ ನೋಡ್ತಾನ ಅದೆಲ್ಲ ಹೊರವಾಗಿ ಹೋಗ್ಯದ, ಒಳಗಾಗಿ ಹೋಗ್ಯದ. ತಮ್ಮ ಪುಚ್ಚರಾಗಿರುವ ಪುಟ್ಟರಾಗಿರುವ ಹೇಳ್ತಾರ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹೊರವಾಗಿ ಹುಟ್ಟಿ ನರಕವನ್ನು ಬೀಳುವುದಕ್ಕಿಂತ ಪುಣ್ಯವನ್ನೇ ಮಾಡು ಮಾನವ. ಗಿಡಮರವಾಗಿ ಹುಟ್ಟಿ ಯಾವ ದೇವರಿಗೆ ಅರ್ಪಣೆಯಾಗಿರುವಂತ ಹೂವು ಹಾಕು, ಹಾವು ಆಗಬೇಕಾದ ಮಾತು. ಅದಕ್ಕೆ ಮಹಾರಾಜ ನೋಡ್ತಾನೆ, ಕತ್ತಿಯೊಳಗೆ ಹೊರವಾಗಿ ಹಣ. ಮಹಾರಾಜ ಹೊರಗೆ ಹೋಗ್ತಾನೆ, ಏನು ವಿಚಿತ್ರ, ಊಟ ಇಲ್ಲ,
ರಾತ್ರಿ ಮಲಗಿಕೊಂಡ. ಕನಸಿನೊಳಗ ಯಾವ ಮಹಾರಾಜನ ಕನಸಿನೊಳಗ ಆನೆ ಲಕ್ಕಿ ಬಂದು ನಿಲ್ಲುತ್ತದೆ. ಹಂಗೆ ಆತ ಮಹಾರಾಜ ರೂಪ ಬಿಟ್ಟ, ನೀರು ಬಿಟ್ಟ, ದರಾಕರ ಕಣ್ಣೀರು ಸುರಿಸಿದ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನನ್ನ ಶರೀರ ಹೋಗ್ತದ. ಮಹಾರಾಜ ಹೇಳ್ತಾಳೆಯಪ್ಪ, ಮಹಾರಾಜ ಭಗವಂತನಿಗೆಲ್ಲ ಕೊಟ್ಟಾನ, ಆದರೆ ದಾನ ಮಾಡಲಿಲ್ಲ. ಈ ಕರ್ಮದ ಬುದ್ಧಿಯನ್ನ ಮರ್ಮವನ್ನು ಅರಿತುಕೊಳ್ಳದೆ ಸತ್ಪುರುಷರಿಗೆ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ನಿನ್ನ ಪಾಪದ ಬಲವನ್ನೇ ಸ್ವೀಕಾರ ಮಾಡಲಿಲ್ಲ ಮಹಾರಾಜ. ಆಗ ಮಹಾರಾಜ ಕೇಳಿದ್ದಾರೆ, ಮಹಾರಾಜ ತನ್ನ ತಪ್ಪನ್ನು ಮನುಷ್ಯ ಯಾವ ಮಹಾರಾಜ ಅಂತ ಕೇಳಿಕೊಂಡ ಮಹಾರಾಣಿ, ಇನ್ನೇನು ನನ್ನ ಶರೀರ ಹೋಗ್ತದ, ದಯಮಾಡಿ ನನ್ನ ಕಾಪಾಡುವಂತೇನೆ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ಕಣ್ಣೀರಿನ ಸುರಿಸಿದ ಮಹಾರಾಣಿ ಹೋಗ್ತದ. ಇಲ್ಲ, ಅದು ಪಾಪದ ಫಲ ದುಃಖ ಆಗದ, ನೀ ಪುಣ್ಯ ಮಾಡುವಂತೇಳಿ ಎಲ್ಲ ಅಂದ ಅನಾಥರನ್ನು ಕರೆಸಿ ಅವರಿಗೆ ಪ್ರಸಾದವನ್ನು ಕೊಡಿಸಿ ವಸ್ತ್ರ ಬಗೆಗಳನ್ನು ಕೊಟ್ಟಾಗ ಗಂಗಾಲಿ ನಡುವೆ ಪ್ರಸಾದ ಮಾಡಿದ ಕಾರಣ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಇಂಥ ನಾಗಿರನೊಳಗ ಮಹಾತ್ಮನಾಗಿರುವಂತ ಏಳು ಗ್ರಾಮದಲ್ಲಿ ಅವಧೂತನಾಗಿರುವ ಇರುಪಾವ ದೂತರು ಯಾವ ಪಶು ಪಕ್ಷಿಗಳ ಪ್ರೀತಿಯನ್ನು ಮಾಡುತ್ತಾ, ಸಾಧು ಸಂತರನ್ನ ಪ್ರೀತಿಯನ್ನು ಮಾಡುತ್ತಾ, ಜಂಗಮ ಪುಂಗಮರನ್ನ ಪ್ರೀತಿಯನ್ನು ಮಾಡಿರುವಂತ ಮಹಾತ್ಮ ಏಳು ಅವಧೂತನಾಗಿರುವ ಇರುಪಾವ ದೂತ. ಆ ಪುರಾಣಗಳಲ್ಲಿ ಏನು ಬರುತ್ತಾ ಅನ್ನೋದನ್ನು ಸುಲಭವಾಗಿ ಹೋಗಿ ನಂತರ ವಿಷಯಕ್ಕೆ ಬರುವಾಗ ಅದಕ್ಕೆ ಮಾನವ, ಏ ಮಾನವ ಮಾಡು ನೀ ದಾನವ, ಏ ಮಾನವ ಮಾಡು ನೀ ದಾನವ, ಇರು ನೀ ನಿಧಾನವ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಹೂವು ದೇವರಿಗೆ ಅರ್ಪಿತವಾಗ್ತದೆ, ಒಂದು ಹೂವು ಪೂಜೆಗೆ ಅರ್ಪಿತವಾಗ್ತದ, ಒಂದು ಹೂವು ಮದುವೆಗೆ ಅರ್ಪಿತವಾಗ್ತದ, ಒಂದು ಹೂವು ಸ್ಮಶಾನಕ್ಕೆ ಅರ್ಪಿತವಾಗ್ತದೆ. ಅಂತ ಹೂವು, ಸುಗಂಧದ ಹೂವು ಎಲ್ಲರಿಗೆ ಸಹಾಯ ಮಾಡುತ್ತದೆ. ಮಾನವನಾಗಿ ನಾವು ಹುಟ್ಟುಕೊಂಡು ಬಂದೀವಿ ಅಂದ್ರೆ ಒಂದಿಷ್ಟು ಮಹಾತ್ಮನಾಗಿರುವಂತೆ ವಿಭಾಗ ದೂತರ ಪುರಾಣದೊಳಗೆ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕಾಗಿ ಹೋಗ್ತದೆ. ಅದಕ್ಕೆ ಕನಕದಾಸರನ್ನು ಮಾತನ್ನ ಹೇಳ್ತಾರ, ಹುಟ್ಟುತ್ತ ಏನು ತರಲಿಲ್ಲ, ಸಾಯುತ್ತ ಏನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣಾದ ಈ ದೇಹ ಹೊಟ್ಟೆ ಬರು ಕೆಟ್ಟದನ್ನು ಎಷ್ಟು
ಕಷ್ಟ ಮಾಡಿದರೂ ಬಿಟ್ಟು ಹೋಗುವಾಗ ಏನು ಹೊಟ್ಟೆಗಾಗಿ ಅದ ಈ ಶರೀರ ಅಂದು ಮಹಾತ್ಮರಾಗಿರುವಂತ ಕನಕದಾಸರು. ತಾಯಿ ಗರ್ಭದೊಳಗೆ ಹುಟ್ಟಿಕೊಂಡು ಬಂದ ಈ ಶರೀರ ಏನೂ ತಂದಿರ ಈ ಭೂಮಿಯೊಳಗ. ಈ ತಾಯಿ ಗರ್ಭದೊಳಗೆ ಬಂದಿರುವಂತ ಶಿಶು ಭೂಮಿಗೆ ಬರ್ತದ. ತಾಯಿ 9 ತಿಂಗಳ ಹೆತ್ತಿರುವಂತ ತಾಯಿ ಒಂದು ಶಿಶುವಿನ ಗರ್ಭದ ಗುಡಿಗೆ ಭೂಮಿಗೆ ಉದ್ಭವ ಆಗಬೇಕಾದರೆ ಭಗವಂತನ ಪ್ರಾರ್ಥನಾ ಮಾಡಿಕೊಳ್ತಾಳ ತಾಯಿ. ಯಥಾ ಭಗವಂತ, ನನ್ನ ಗರ್ಭದ ಗುಡಿಯೊಳಗೆ ಶಿಶು ಬಂದದ, ಕಾಯುವ ಭಾರ ನಿನ್ನದು ಅಂತೇಳಿ ತಾಯಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು. ನಾವೇನು ಪ್ರಾರ್ಥನಾ ಮಾಡಿಕೊಳ್ತೀವಿ? ನಮ್ಮ ಪ್ರಾರ್ಥನೆ ಬೇರೆ. ನಮ್ಮ ಪ್ರಾರ್ಥನೆ ಏನಂದ್ರೆ ಬರೀ ಧಾರಾವಾಹಿ ನೋಡೋದು ಪ್ರಾರ್ಥನೆ. ಏನು ಚಂದ ಬಂದವ್ರಿಗೆ ಧಾರಾವಾಹಿ ನೋಡ್ಬೇಕು, ಬಹಳ ಚಂದ ಬಂದವ್ರಿಗೆ ಧಾರಾವಾಹಿ ನೋಡ್ಬೇಕು. ಏನು ರಾಮಾಚಾರ್ಯ ಅಂತ, ಪುಟ್ಟಕ್ಕನ ಮಕ್ಕಳಂತ, ಬೃಂದಾವನ ಅಂತ, ಬರೀ ಅಂತ, ಅಮೃತ ಧಾರಾವಾಹಿ ಅಂತ, ಕೆಂಡ ಸಂಪಿಗೆ ಅಂತ, ಲಕ್ಷ್ಮೀ ಬಾರಮ್ಮ ಅಂತ, ಈ ಧಾರಾವಾಹಿ ಅದವ್ರಿಗೆ. ಈ ಧಾರಾವಾಹಿ ನೋಡುವಂತ ತಾಯಿಯನ್ನು ಎಷ್ಟು ಪ್ರಶಸ್ತಿ ಗಳಿಸಿ ಕೈ ಎತ್ತರು ನೋಡೋಣ. ಮನೆಗೊಂದು 3 ಬಾಗಿಲಲ್ಲಿ ಅವ, ಗಂಡ ಹೆಂಡತಿ ಬಂದಿದ್ದು 6 ಬಾಗಿಲ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 6 ಬಾಗಿಲು ಹಾಕಿದ್ದಾರೆ. ಅದಕ್ಕೆ ಯಾಕಂದ್ರೆ ಇಂಥ ಒಂದು ಪುರಾಣವನ್ನ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 41 ವರ್ಷ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ, ನಿಮ್ಮ ಗ್ರಾಮ ಪವಿತ್ರ ಪುಣ್ಯಮಯವಾಗಿರುವಂತ ಗ್ರಾಮ. ಯಾಕಂದ್ರೆ ಇಂಥ ನಾಡಿನೊಳಗ ಯಾವ ಅವಧೂತನಾಗಿರುವಂತ ವೇತಾವ ದೂತ ಈ ಪುಣ್ಯದ ಭೂಮಿಯೊಳಗೆ ಹುಟ್ಟುಕೊಂಡು ಬಂದಾನಂದ್ರ ನಿಜವಾಗಲೂ ನೀವೆಲ್ಲರೂ ಪುಣ್ಯಾತ್ಮರು, ಎಲ್ಲರೂ ಪುಣ್ಯಾತ್ಮರು. ಯಾಕಂದ್ರೆ ಪಟ್ಟದ ಆರಾಳಿ ಎಂಬ ಗ್ರಾಮ ದಾಸೋಹದ ಮೂರ್ತಿಯಾಗಿರುವಂತ ಷಟ್ಪುರ ದೊಡೆಯ ರುದ್ರೇಶ್ವರ ತಾತನವರು ನೆಲೆಸಿರುವಂತ ಪುಣ್ಯ ಕ್ಷೇತ್ರ ಪಕ್ಕದ ಹಳ್ಳಿ ಆರಾಡು. ಆ ಆರಾಡ ಮಹಾತ್ಮರ ರುದ್ರೇಶ್ವರ ತಾತನ ಶಿಷ್ಯರು ಯಾರಂದ್ರೆ ಮಹಾತ್ಮರಾಗಿರುವಂತ ವೇತಾವಧೂತ. ಗುರು ಶಿಷ್ಯರ ಬಾಂಧವ್ಯ 6 ಸಕ್ರಿಯಾಗಿ ಇತ್ತು. ಅಂತ ಒಂದು ಮಹಾತ್ಮರ ಪುರಾಣವನ್ನ ಈ ಪುಣ್ಯದ ಗ್ರಾಮಗಳಲ್ಲಿ ನಡೆದಾಗ ಅಂದ್ರೆ ಇದು ಪೂರ್ವ ಜನ್ಮದ ಪುಣ್ಯಾತ್ಮರೇ. ಯಾವ ಪುರಾಣದೊಳಗ, ಮಹಾತ್ಮರ ಪುರಾಣದೊಳಗ ಯಾವ ಕರಿಪುಣ್ಯಗಳು ಅರಳೆ ಗಂಗಾಧರಣೆ, ಉರಗಾಭರಣೆ, ತ್ರಿಶೂಲ ಧಾರಣೆ, ತ್ರಿಪುಣ್ಯ ಮಹಾತ್ಮನೆ, ಪರಮಾತ್ಮನೆ ಎಲ್ಲ ಸಲಹುವಂತೇಳಿ ಕವಿಪುಂಗವರು ಯಾವ ಭಗವಂತನ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಯಾವ ಪುರಾಣಗಳಲ್ಲಿ ಯಾವ ಕವಿಪುಂಗವರು ಎಂತ ಮಹಾತ್ಮರನ್ನು ಧ್ಯಾನ ಮಾಡಿದ್ರು ಅಂದ್ರೆ ಭಗವಂತನ ಧ್ಯಾನ ಮಾಡಿದ್ರು, ಪರಶಿವನನ್ನ ಧ್ಯಾನ ಮಾಡಿದ್ರು, ವಿಘ್ನೇಶ್ವರನ ಧ್ಯಾನ ಮಾಡಿದ್ರು. ಕೆಲವೊಬ್ರು ಏನು ಧ್ಯಾನ ಮಾಡ್ತೀವಂದ್ರೆ ಶರಣರ ಬಳಗ ಬೀಡಿ ಸಿಗರೇಟ್ ಧ್ಯಾನ ಮಾಡಿ ಎಷ್ಟು ಸುಂದರಮಯವಾಗಿದೆ. ಇಂಥ ಕನ್ನಡ ನಾಡಿನೊಳಗ ವೈಭವ ತುಂಬಿರುವಂತ ಇಂತಹ ನಾಡಿನೊಳಗ ಕಿರಿಪುರವಾಸವಾಗಿರುವಂತ ಪುಣ್ಯದ ಗ್ರಾಮ ಅದುವೇ ಏರೂರು ಗ್ರಾಮ. ಈ ಪುಣ್ಯದ ಗ್ರಾಮದೊಳಗ ಎಲ್ಲ ಶರಣರು, ಸಂತರು, ಮಹಂತರು ನೆಲೆಸಿರುವಂತ ಪುಣ್ಯದ ಭೂಮಿ ಏರೂರು ಪುಣ್ಯದ ಗ್ರಾಮದೊಳಗ. ಈ ಪುಣ್ಯದ ಗ್ರಾಮದೊಳಗ ಜ್ಞಾನಿಗಳು, ಹಿರೇಮಠ ದೊರೆಯರು, ವೀರ ಶೈವದವರು, ಮಠಾಧೀಶರು, ಸರ್ವ ಜಂಗಮ ಮೂರ್ತಿಗಳು, ಮಾಲಿ ಪಾಟೀಲ ಬಂಧುಗಳು ಮತ್ತು ಯಾವ ಪೊಲೀಸು ಪಾಟೀಲ ಬಂಧುಗಳು, ಕುರುಬರ ಸಮಾಜದವರು, ಕಂಬಾರ ಸಮಾಜದವರು, ಅಂಕಿಗರ ಸಮಾಜದವರು, ಮುಸ್ಲಿಂ ಬಂಧು ಬಾಂಧವರು ಕೂಡಿ ಬೆಳೆದಂತ ಪುಣ್ಯಮಯ ಕ್ಷೇತ್ರ ಏರೂರು ಗ್ರಾಮ. ಪುಣ್ಯಮಯ ಕ್ಷೇತ್ರ. ಈ ಏರೂರು ಗ್ರಾಮದೊಳಗ ಎಲ್ಲ ಭಕ್ತರು, ಎಲ್ಲ ಜಾತಿ ಮತವಿಲ್ಲದೆ ಒಂದೇ ಭಾವದಿಂದ, ಒಂದೇ ಮನಸ್ಸಿನಿಂದ ಆನಂದಮಯವಾಗಿ ಬೆಳೆದಿರುವಂತ ಪುಣ್ಯ ಕ್ಷೇತ್ರ ಏರೂರು ಗ್ರಾಮ. ಪುಣ್ಯಮಯ ಕ್ಷೇತ್ರವಾಗಿದೆ. ಯಾವ ಜಾತಿ ಮತವಿಲ್ಲದೆ, ಪಥವಿಲ್ಲದೆ ಪುಣ್ಯದ ಗ್ರಾಮದೊಳಗ ಆನಂದಮಯವಾಗಿದೆ. ಸಕಲ ಮತದವರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಾ ಸುಂದರಮಯವಾಗಿ ಜೀವನವನ್ನು ಸಾಗಿಸಿಕೊಂಡಿರುವಂತಹ ಪುಣ್ಯ ಕ್ಷೇತ್ರ ಏರೂರು ಗ್ರಾಮ. ಈ ಏರೂರು ಗ್ರಾಮದೊಳಗ ಆಚಾರವಂತರಾಗಿ, ವಿಚಾರವಂತರಾಗಿ, ಯಾವ ಭೂಲಿಂಗ ಜಂಗಮರ ಪ್ರೇಮಿಗಳ ಆಗಿರುವಂತ ಆ ಭೂಲಿಂಗ ಜಂಗಮ
ಭಕ್ತಿಯನ್ನು ಮಾಡುತ್ತಾ ಒಳ್ಳೆಯ ಸಂಸಾರದಿಂದ ಜೀವನವನ್ನು ಸಾಗಿಸಿದ್ದ ಇರುವ ದಂಪತಿಗಳು ಯಾವ ಏನೂ ಪುರದೊಳಗೆ ಚೊಕ್ಕ ಮನೆತನದ ಮುದ್ದಾದ ಸಂಸಾರ ಆನಂದಮಯವಾಗಿತ್ತು. ಪುಣ್ಯದ ಧಾಮ ಯಾವ ಚೊಕ್ಕಟ್ಟಿಯ ಮನೆತನದ ಸರ್ವವತಿಯು ಯಾವ ಬಸವನ ಗೌಡರು ಮತ್ತು ಅವರ ಸತಿಯಾಗಿರುವಂತ ಸನ್ನಡತೆ, ಸದ್ಧರ್ಮತೆ, ಸುಶೀಲತೆ, ಭಾಗ್ಯವತೆ, ಆಚಾರವಂತರು, ವಿಚಾರವಂತರಾಗಿರುವಂತ ಬಸವನ ಗೌಡರ ಸತಿಯಾಗಿರುವಂತ ತಾಯಿ ಅಂದ್ರೆ ಮುತ್ತಮ್ಮ ತಾಯಿ. ಆಕೆಯ ಜೀವನ ಎಷ್ಟು ಸುಂದರಮಯವಾಗಿದೆ. ಸತಿಪತಿಗಳೊಂದಾದ ಭಕ್ತಿ ಭಗವಂತನ ಶಿವಂಗೆ ಎನ್ನುವಂತೆ ಅವರ ಜೀವನ ಬಂಗಾರಮಯವಾಗಿದೆ. ನಮ್ಮ ಜೀವನ ನೋಡಿ, ಗಂಡ ಎಂಟು ಜೀವನ ಇರಬೇಕು ಅಂತ ಆ ಗಂಡ ಹೊಟ್ಟೆಗೆ ಹೆಂಡತಿ ಹೊಟ್ಟೆಗೆ ಇರುತ್ತಾರೆ. ಯಾವಾಗ ಹೆಂಡತಿ ಮಾತು ಕೇಳಲಿಲ್ಲ ಅಂದ್ರೆ ಮನೆಯೊಳಗೆ ಗಂಡ ಬಂದಾದ್ರೆ ಚಮಚ ಪೂರ್ದಿಕ್ಕಿ ಹೊಯ್ತಾಳ. ಗಂಡ ಮಾತು ಕೇಳಲಿಲ್ಲ ಅಂದ್ರೆ ಗುಂಡಿಕ್ಕಿ ಸತ್ರ, ಗಂಗಾ ಸತ್ರ. ನೋಡಿ ಜನಗಣತಿ ನಾನು ಹೇಳೋದು ಕೇಳ್ತೀನಿ ಇಲ್ಲ ನೀನು, ಇಲ್ಲದ್ರೆ ತವ್ರ ಮನೆಗೆ ಹೋಗ್ತೀನಿ ನೋಡು. ಇಲ್ಲಿ ಏಳೂರ ಪುರದೊಳಗ ಯಾವ ಜಂಗಮ ಶಿವಯೋಗಿಗಳನ್ನ ಕರೆದುಕೊಂಡು ಪಾದ ಪೂಜೆಯನ್ನು ಮಾಡುತ್ತ ಸತಿಪತಿಗಳಾಗಿರುವಂತ ಬಸವನ ಗೌಡ ಅವರ ಸತಿಯಾಗಿರುವಂತ ಮುದ್ದಮ್ಮನ ತಾಯಿಯ ಮನಸ್ಸು ಮುದ್ದಾಗಿ ಹೋಗಿದೆ. ಆ ತಾಯಿಯ ಮನಸ್ಸು ಎಷ್ಟು ಪವಿತ್ರವಾಗಿದೆ. ಮುದ್ದಮ್ಮ ತಾಯಿ ಆಚಾರವಂತರಾಗಿ, ವಿಚಾರವಂತರಾಗಿ, ಬಂಧು ಬಳಗದವರು ಕೂಡ ಅವರ ಜೀವನದೊಳಗ ಸಂಸಾರ ಎಂಬ ಬಂಡಿಯೊಳಗ ಸಾಗೋಂತಾಂಗವಾಗಿ ಜೀವನವನ್ನು ಮಾಡುವಂತ ತಾಯಿ ಮುದ್ದಮ್ಮ ತಾಯಿ. ಆ ಮುದ್ದಮ್ಮ ತಾಯಿ ಯಾರೇ ಜಂಗಮರ ಬಂದರೂ ಕೂಡ ಅವರ ಒಂದು ದಾಸೋಹಕ್ಕೆ ಪ್ರಸಾದವನ್ನು ಕೊಡ್ತಾ ಇದ್ದು, ಯಾವ ಸಾಧು ಸತ್ಪುರುಷರ ಬಂದರೂ ಕೂಡ ತನ್ನ ಬಲೆಯಲ್ಲಿ ಒಂದು ದಾನ ಧರ್ಮ ಪರೋಪಕಾರವನ್ನು ಮಾಡುವಂತ ಮಾತೆ ಮುದ್ದಮ್ಮ ತಾಯಿ. ಮುದ್ದಮ್ಮ ತಾಯಿ ಎಷ್ಟು ಪವಿತ್ರವಾದ ಆಕೆಯ ತಾಯಿಯ ಮನಸ್ಸು ಆನಂದಮಯವಾಗಿದೆ. ಆ ಬಸವನಗೌಡರು ಕೂಡ ಆ ಮುದ್ದಮ್ಮನ ಜೀವನ ಬಂಗಾರಮಯವಾಗಿದೆ. ಯಾವ ಚೊಕ್ಕದ ಮನೆತನದಲ್ಲಿ ಬಸವನ ಗೌಡ ಮುದ್ದಮ್ಮ ತಾಯಿಯು ಕೂಡ ಜಂಗಮರನ್ನು ಕರೆಸಿ ತಮ್ಮ ಮನೆಯೊಳಗ ದೇವರಂತೆ ಕಾಣುವಂತ ಯಾವ ಅಂಚೆ ವಿರೂಪಾಕ್ಷೇಶ್ವರನ ದಾನವನ್ನು ಮಾಡುತ್ತಾ ಕಾಯ್ಕೊಂಡು ಮಾಡ್ತಾ ಇದ್ರು ಯಾರು? ಬಸವನ ಗೌಡರು ಮುದ್ದಮ್ಮ ತಾಯಿ. ಪ್ರತಿ ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆಯನ್ನು ಧರಿಸಿಕೊಂಡು ಅನೇಕ ಬಸವನನ್ನು ಧರಿಸಿಕೊಂಡು ಕುಂತು ವಿರೂಪಾಕ್ಷೇಶ್ವರ ನಿಂತು ವಿರೂಪಾಕ್ಷೇಶ್ವರನ ದಾನವನ್ನು ಮಾಡ್ತಾ ಇದ್ದು ಮುದ್ದಮ್ಮ ತಾಯಿ ಮತ್ತು ಬಸವನ ಗೌಡರು. ಯಾವ ಏಳೂರ ಗ್ರಾಮದೊಳಗೆ ಎಲ್ಲ ಸದ್ಭಕ್ತರು ಕೂಡ ಈ ಗ್ರಾಮದೊಳಗೆ ಎಲ್ಲರೂ ಮೌನವಾಗಿದ್ದರೂ ಕೂಡ ಆಚಾರವಂತರಾಗಿ, ವಿಚಾರವಂತರಾಗಿ, ಜ್ಞಾನಿಗಳು ಇರುವಂತ ಪುಣ್ಯದ ಗ್ರಾಮ ಯಾವುದಂದ್ರೆ ಏಳೂರು ಗ್ರಾಮ. ಪುಣ್ಯ ಗ್ರಾಮ. ಈ ಪುಣ್ಯ ಭೂಮಿಯೊಳಗೆ ಎಷ್ಟು ಪುಣ್ಯ ಮಾಡುವ ವಿಚಾರ ಮಾಡಿ ಪುಣ್ಯ ಆಗ್ತದೆ. ಈ ಪುಣ್ಯದ ಗ್ರಾಮದೊಳಗೆ ಮಹಾ ತಪಸ್ವಿಯಾಗಿರುವಂತ ಚಿಕ್ಕನ ಗೊಬ್ಬ ಮಹಾಶರಣರು ಈ ಗ್ರಾಮಕ್ಕೆ ಆಗಮನ ಆಗ್ಯದ. ಕೊಪ್ಪಳದ ಮಹಾ ತಪಸ್ವಿಯಾಗಿರುವಂತ ಅಭಿನವ ಗವಿಸಿದ್ದೇಶ್ವರ ಮಹಾಪುರುಷರು ಅವರ ಪಾದ ಸ್ಪರ್ಶವಾಗ್ಯದ. ಕಾಯಕ ಯೋಗಿ ಗಂಗಾವತಿಯ ಚಂದ್ರಬಸವ ಶಿವಯೋಗಿಯು ಕೂಡ ಈ ಪುಣ್ಯಮಯ ಕ್ಷೇತ್ರದೊಳಗೆ ಬಂದು ಪಾದವನ್ನು ಹಾಕಿರುವಂತ ಆತ್ಮರು ಈ ಗ್ರಾಮದೊಳಗೆ ನಿಲ್ಲಿಸಿಕೊಂಡಿದ್ದಾರೆ. ಇಂಥ ಪುಣ್ಯ ಕ್ಷೇತ್ರದೊಳಗ ಯಾವ ಬಸವನ ಗೌಡರು ಮತ್ತು ಮುದ್ದಮ್ಮ ತಾಯಿಯು ಕೂಡ ಪ್ರತಿ ಯಾರೇ ಬಂದರೂ ಕೂಡ ಜಂಗಮರಿಗೆ ದಾನ ಧರ್ಮ ಪರೋಪಕಾರ ಮಾಡ್ತಿದ್ರು. ದಾನ ಧರ್ಮ ಅಂದ್ರೆ ಒಂದು ಕಥೆ ನೆನಪಿಗೆ ಬರ್ತದೆ. ದಾನದ ಮಹತ್ವ ಏನಂತಂದ್ರೆ, ಯಾರು ದಾನ ಮಾಡ್ತೀರಿ, ಯಾರು ಧರ್ಮ ಮಾಡ್ತೀರಿ, ಆ ದಾನದ ಪುಣ್ಯ ಭಗವಂತ ಕೊಡ್ತಾನೆ. 11 ದಿವಸ ಪರ್ಯಂತರವಾಗಿ ಅವಧೂತರ ಪುರಾಣಗಳು ದಾಸೋಹದೊಳಗೆ ದಾನ ಮಾಡ್ತಿರಲಿಲ್ಲ. ನಿಜವಾದ ನೀವೆಲ್ಲರೂ ಪುಣ್ಯಾತ್ಮರು. ಕೈಯವರು ನಾವು ಸಾಕೊಂಡು ಇಂಥ ಪುಣ್ಯ ಕ್ಷೇತ್ರದೊಳಗೆ 11 ದಿವಸ ಪರ್ಯಂತರವಾಗಿ ಅದಕ್ಕೆ ಹೇಳ್ತಾರ ದುಡಿದುಣ್ಣುವರಟ್ಟಿಗೆ ಶರಣು
ಕೊಡುವ ಕೈಗಳಿಗೆ ಶರಣು, ಭಾರತಾಂಬೆನಿಗೆ ಶರಣು, ದಾನ ಮಾಡುವ ನಿಮ್ಮ ಕೈಗಳಿಗೆ ನನ್ನ ಶರಣು ಶರಣು ಶರಣು. ಎಂತ ದಾನ ಮಾಡುವ. ಒಬ್ಬ ಮುದುಕಿ ಇದ್ದು ಬ್ಯಾಸಿಗೆ ದಿವಸ ಒಳಗೊಳಗೆ ಜೀವನ ಮಾಡಿಕೊಂಡು ಹೊಂಟಿದ್ದು. ಆ ತಾಯಿ ತೋಟದೊಳಗ ಸೌತಿಕಾಯಿ ಅರ್ಕೊಂಡು ಇನ್ನೇನು ಕೊಂಡ್ಕೊಂಡಿದ್ದೆ ಬಿಸಿಲೊಳಗ. ಒಬ್ಬ ಜನ್ಮ ಶಿವಯೋಗಿ ಬಂದ. ಯಾವ ನನಗೆ ಬಾಯಾರಿಕೆ ಆಗ್ಯದ, ನೀರು ಕೊಡು ಅಂತ ಕೇಳಿದ ಜನ್ಮ. ಆ ತಾಯಿ ಹೇಳ್ತಾರಪ್ಪ, ಬಿಸಿಲಾಗ ಬಾಳ ತೊಳ್ಕೊಂಡು ಬಂದಿದ್ದ ಕರೆ ಆದ್ರ ಬಾ ನನ್ನಪ್ಪ ಅಂತೇಳಿ ಕರೆದು ಕೂಡಿಸಿ ಒಂದು ಚೆರಿಗೆ ನೀರು ಕೊಟ್ಟು ಆನಂತರ ತಾನು ಬೆಳೆದಿರುವಂತ ಸೌತೆಕಾಯಿಯನ್ನು ಆ ತಾಯಿ ದಾನ ಮಾಡಿ. ಆ ಜಂಗಮ ಶಿವಯೋಗಿ ಸೌತೆಕಾಯಿ ತಾನು ಸ್ವೀಕಾರ ಮಾಡಿದ ನಂತರ ನೀರು ಕುಡಿದ ನಂತರ ಆ ಜಂಗಮ ಶಿವಯೋಗಿ ಹೋಗುವಪ್ಪ, ಎಂತ ದಾನ ಯವ್ವ ನಿಂದು ಮನಸ್ಸು, ಎಂತ ದಾನ ನಿಂದು. ನಿನ್ನ ಕೈಗಳ ದಾನ ಮಾಡುವಂತ ತಾಯಿ ನಿನಗೆ ಕೋಟಿ ನಮನ. ನೀನು ಈ ಜಗತ್ತಿನೊಳಗ ಬಂಗಾರವಾಗುವಂತೆ ಜಂಗಮ ಶಿವಯೋಗಿ ಆಶೀರ್ವಾದ ಮಾಡಿದ ಆ ತಾಯಿ ದುಡಿಸಿದ ಮುಂಗಾರದೊಳಗ ಬಂಗಾರ ಆಗಲು. ಅದಕ್ಕೆ ಬಂಗಾರದ ಮನಸ್ಸು ಇರಬೇಕು. ಬಂಗಾರದ ಮನಸ್ಸು ಇತ್ತು ಆ ತಾಯಿಗೆ. ಅಲ್ಲಿ ಬಂಗಾರವನ್ನು ಹಿಂಗ ಎಲ್ಲಾ ಕಡೆ ಅದು ಅಯ್ಯ ಇಂತ ಐನೊಳಗ ಬಂಗಾರ ಆಗಂತ ಮುದುಕಿ ಸೌತಿಕಾಯಿ ಹೊರದೊಳಗೆ ಹಾಕೊಂಡು ಒಬ್ಬ ಸ್ವಾಮಿಗೆ ದಾನ ಮಾಡಿಲ್ಲಂತ. ಆ ಸ್ವಾಮಿಯ ಆಶೀರ್ವಾದದಿಂದ ಬಂಗಾರ ಹಾಲು ಅಂತ ಒಂದು ಮುದುಕಿ ಬಹಳ ದಾನ ಮಾಡಿಲ್ಲ, ಧರ್ಮ ಮಾಡಲಿ, ಬಹಳ ಕಾಗಿತ್ತು. ಕೌ 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 ಅಂತ ಜಗಳ ಮಾಡ್ತಾರೆ. ನಾನು ಮಾಡ್ಕೊಂತಾರೆ ಅಂತ ಸೌತಿಕಾಯಿ ಹೊರದೊಳಗೆ ಹಾಕಿತು. ಇನ್ನೇನು ಬ್ಯಾಸಿಗೆ ದಿವಸ ಒಬ್ಬ ಸಾಧು ಬಂದ ಜಂಗನ ವೇಷ ಧರಿಸಿಕೊಂಡು, ಯವಾ ನಿರ್ಲಿಕ್ಕೆ ಆಗದ ನೀರು ಕೊಡುತ್ತಾಯಿ ಅಂದ. ನಡಿ ನಡಿ ನಮ್ಮ ಹೊಲದಾಗ ನೀರು ನಡಿ ಅಂತ. ಬೇಗ ಒಂದಿಷ್ಟು ಪುಣ್ಯ ಬರ್ತದ, ನೀರು ಕೊಡುತ್ತಾಯಿ ಅಂದ. ಆ ಮುದುಕಿ ಹೇಳಿದ್ರೆ, ನಡಿ ನನಗ ಶಿವ ಬರ್ತಾನ, ಏನ್ ಶಿವ ಅವನಿಗೆ ಭಸ್ಮ ಧರಿಸ್ಕೊಂಡು ಕರುಳೊಳಗೆ ರುದ್ರಾಕ್ಷಿ ಹಾಕಿಕೊಂಡು ಬಂದು ಆ ಶಿವನಿಗೆ ಅಷ್ಟ ದಾನ ಮಾಡಿದ್ರೆ ದಾನ ಮಾಡೋದು ನಡಿ ಅಂತ. ಜಂಗಮ ಶಿವಯೋಗಿ ತನ್ನಷ್ಟೇ ತಾನು ಬಾಳ ಹಸುವಾಗ್ಯದ ಕೊಡುತ್ತಾಯಿ ಅಂತ ಕೇಳಿದ. ಆ ಮುದುಕಿ ದಾನ ಮಾಡಲಿಲ್ಲ. ಪರಸ್ಪರ ಹೇಳ್ತಾನ, ಇವ ನೀನೇನು ದಾನ ಮಾಡಲಿಲ್ಲ, ನೀನು ಕಾದಿಯಾಗಿ ನೀನು ಅಲ್ಲೇ ನೀ ಕತ್ತಿಯಾಗು ಅಂತೇಳಿ ಶಾಪ ಕೊಟ್ಟ, ಅಲ್ಲೇ ಕತ್ತಿಯಾಗಿ ಹೋಗಿ ಉಳ್ಳಾಡಕತ್ತಿದ್ದಾರೆ. ಅದಕ್ಕೆ ನಾವು ಕತ್ತಿ ಹಾಕಬಾರದು. दान में दान कौन देता, ऊपर में भगवान सुधा करता। दाना में दान कौन नहीं देता, ऊपर में भगवान ದಂಡ करता। दाना धर्म ಮಾಡಬೇಕು ಜಗತ್ತು. दाना धर्म ಯಾರು ಮಾಡ್ತಾರೆ? ಭಗವಂತ ಅಲ್ಲ ಅಂದ್ರೆ ಒಂದೇ, ಭಗವಂತ ಅಂದ್ರೆ ಒಂದೇ, ಹರಿ ಅಂದ್ರೆ ಒಂದೇ, ಹರ ಅಂದ್ರೆ ಒಂದೇ, ಎಲ್ಲ ರೂಪ ಭಗವಂತನ ರೂಪ. ಇಲ್ಲಿ ಯಾವ ಸಂಗಡದ ಸದ್ಧರ್ಮಕ್ಕೆ ಹೊಂದಿರುವಂತ ತಾಯಿ ಪ್ರತಿ ಹುಣ್ಣಿಮೆ ದಿವಸ ಜಂಗವನ್ನ ಕರೆಸಿ ಪಾಪೂಜೆಯನ್ನು ಮಾಡ್ತಾ ಇದ್ದಂತೆ. ಯಾರು? ಮುದ್ದಮ್ಮ ತಾಯಿ. ಪ್ರತಿ ಹುಣ್ಣಿಮೆಯ ದಿವಸ ಜಂಗಮನನ್ನು ಕರೆಸಿ ಯಾವ ಆ ಜಂಗಮನ ಪಾದವನ್ನು ತೊಳೆದು ಜಂಗಮನ ಪಾದವನ್ನು ಮನೆಯನ್ನ ಸಿಂಪಡಿಸಿ ಅವರ ಮನೆಯಲ್ಲಿರುವಂತ ಪ್ರಸಾದವನ್ನು ಕೊಟ್ಟು ಆ ಜಂಗಮರ ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾ ಇದ್ದಂತ ಮುದ್ದಮ್ಮ ತಾಯಿ ಮತ್ತು ಯಾವ ಬಸವನ ಗೌಡರು. ಈಗ ದಾನ ಧರ್ಮ ಮಾಡುವಂತ ಚೊಕ್ಕಟ ಮನೆತನದ ಬಂಗಾರಮಯವಾಗಿತ್ತು. ಮುಂದೆ ಆ ತಾಯಿ ಬೆಳಗಿನ ಜಾವದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಹೆಚ್ಚು ಸ್ನಾನ ಮಾಡಿಕೊಂಡು, ಇನ್ನೇನು ಸ್ನಾನ ಮಾಡುವ ಮುಂಚೆ ಎಲ್ಲಾ ಅಂಗಗಳನ್ನು ಕೂಡಿಸಿ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕಿ ಸ್ನಾನ ಮಾಡಿಕೊಂಡು ಇನ್ನೇನು ಹಂಪಿ ವಿರೂಪಾಕ್ಷೇಶ್ವರ ಹೆಸರು ಹೇಳಿ ದೀಪ ಮುಚ್ತಿದ್ದಂತ ಮುದ್ದಮ್ಮ ತಾಯಿ. ಮುಂದೆ ಏನು ಆಗ್ತದೆ ಅನ್ನೋದನ್ನ ನಮ್ಮ ಗವಾಗಳ ಹಾಡಂತ ಹಾಡುಗಳ ಕಾರ್ಯಕ್ರಮ ಪ್ರಾರಂಭವಾಗಿದೆ.
ಮಾನವ ಮಾಡಿರು ಜ್ಞಾನತೀರ್ಥವನ್ನು ಮಾನವರೆಲ್ಲ ಮೋಡದೊಳಗೆ ನಿಂದು ಮಾನವರೆಲ್ಲ ಮೋಡದೊಳಗೆ ನಿಂದು ಮಾನವ ಮಾಡಿರು ಜ್ಞಾನತೀರ್ಥವನ್ನು ಮಾನವ ಮಾಡಿರು ಜ್ಞಾನತೀರ್ಥವನ್ನು ಶರಣರ ಕಳೆಗೆ ದಯಮಾಡಿ ಜೈಘೋಷ ಮಾಡಬೇಕು. ಆ ನಂತರ ತಾಯಿಯ ಒಳಗೆ ನೀವು ಜೈಘೋಷ ಮಾಡಿದರೆ ಪುರಾಣ ಪ್ರಾರಂಭವಾಗ್ತದೆ. ಜಯಮಂಗಲಂ ಜಯ ವಿಭಾವಧೂತ
ಸ್ವಪ್ನದಿಯಾರು ಜಂಗಮಾಲ ಹರಿದು ಕೇಳಿದ ಸುರೇಖೆ ಮುಖಮ್ಮನ್ನರು ಯಾವ ಒಬ್ಬನ ತಾಯಿಯೂ ಕೂಡ ತನ್ನ ಪತಿಯಾಗಿರುವಂತ ಬಸವನ ಗೌಡನು ಸತಿಯಾಗಿರುವಂತ ಮುದ್ದಮ್ಮ ತಾಯಿ ತುಂಬಿದ ಸಂಸಾರ ಆನಂದಮಯವಾಗಿದೆ. ಪ್ರತಿ ಯಾರೇ ಬಂದರೂ ಕೂಡ ಸಾಧು ಬಂದರೂ ಕೂಡ ಅವರ ಮನೆಯೊಳಗೆ ಇರುವಂತಹ ಪ್ರಸಾದವನ್ನು ನೀಡುವಂತ ಮಾತೆಯಾಗಿರುವಂತ ಮುದ್ದಮ್ಮ ತಾಯಿಯ ಮನಸ್ಸು ಆನಂದಮಯವಾಗಿದೆ. ಸತಿಪತಿಗಳೊಂದಾದ ಭಕ್ತಿ ಇದೊಪ್ಪನು ಸುಗಂಧಿ ಎನ್ನುವಂತೆ ಸತಿಯಾಗಿರುವಂತ ಮುದ್ದಮ್ಮನ ತಾಯಿಯ ಮನಸ್ಸು ಆನಂದಮಯವಾಗಿದೆ. ಆ ತಾಯಿಗೆ ಒಬ್ಬ ಗಂಡು ಮಗು, ಇಬ್ಬರು ಹೆಣ್ಣು ಮಕ್ಕಳಿಗೆ ಮುದ್ದಮ್ಮ ತಾಯಿ. ಆ ಗಂಡು ಮಗು ಯಾವ ಅಯ್ಯಪ್ಪ ರೆಡ್ಡಿ ಎಂಬ ಮಗ ಮತ್ತು ಇರುಪಮ್ಮ ಮತ್ತು ನಾಗಮ್ಮರು ಕೂಡ ಮಕ್ಕಳಿದ್ದರು ಆ ತಾಯಿಗೆ. ಈಗ ಯಾವ ಅಕ್ಕಪಕ್ಕವರು ಕೂಡ ಯಾರೇ ಇದ್ರು ಕೂಡ ತಮ್ಮ ಸಹೋದರ ಸ್ವರೂಪಿಯಂತೆ ನೋಡಿಕೊಳ್ತಾ ಇದ್ದು ಮುದ್ದಮ್ಮ ತಾಯಿ. ಯಾರೇ ಪಕ್ಕದ ಮನೆಯವರು ಎಷ್ಟು ಸಹನ ಭಾವನೆಯಿಂದ ಮಾತಾಡಿಸಿದ್ರು ಕೂಡ ಆ ತಾಯಿಯ ಮನಸ್ಸು ಪವಿತ್ರವಾಗಿತ್ತು. ಎಲ್ಲ ಆ ಮನೆಯ ಮುಂಭಾಗದೊಳಗೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಇನ್ನೇನು ಆ ಮನೆಯೊಳಗ ಎಲ್ಲ ಹೃದಯಗಳನ್ನು ಹೊಡೆದು ಆ ಅಂಗಳಕ್ಕೆ ನೀರು ಹಾಕಿ ಸ್ನಾನವನ್ನು ಮಾಡಿಕೊಂಡು ಬೆಳಗಿನ ಜಾವದೊಳಗ ಯಾವ ತನ್ನ ಮನೆಯ ದೇವರಾಗಿರುವಂತ ವಿರೂಪಾಕ್ಷರೇಶ್ವರನ್ನ ಧ್ಯಾನ ಮಾಡ್ತಿದ್ರು ಆ ತಾಯಿ. ಹೀಗೆ ಒಂದ್ಸಲ ಏನು ಆಗ್ತದಂದ್ರೆ ಆ ತಾಯಿ ಪ್ರಸಾದವನ್ನು ಮಾಡಿಕೊಂಡು ಮನೆಯೊಳಗೆ ಮಲಗಿರುವಾಗ ಸಾಕ್ಷಾತ್ ಪರಮಾತ್ಮ ಅನ್ಯರಿಗೆ ಭಸ್ಮವನ್ನು ಧರಿಸಿಕೊಂಡು ಕೊರಳೊಳಗೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಂಡು ಪರಮಾತ್ಮ ಮಾತೆಯಾಗಿರುವಂತ ಮುದ್ದಮ್ಮನ ಕನಸಿನೊಳಗೆ ಬಂದು ನಿಲ್ತಾ ಇದ್ದಾನೆ ಪರಮಾತ್ಮ. ಮುದ್ದಮ್ಮ ತಾಯಿಯ ಮನೆಯಿರುವಾಗ ಯಾವ ಬ್ರಾಹ್ಮಿ ಮುಹೂರ್ತದೊಳಗ ಆ ತಾಯಿಯ ಮನಸ್ಸು ಭಗವಂತನ ಪಾದಕ್ಕೆ ಅರ್ಪಣೆಯಾಗದ ಭಗವಂತನ ಧ್ಯಾನವನ್ನ ಮಾಡುತ್ತಾ ಹಂಪಿ ವಿರೂಪಾಕ್ಷೇಶ್ವರ ನೆನೆಸುತ್ತಾ ಮಲಗಿಕೊಂಡಿರುವಾಗ ಪರಮಾತ್ಮ ತಾಯಿಯ ಸ್ವಪ್ನದೊಳಗೆ ಬಂದು ನಿಂತ ಪರಮಾತ್ಮ ಯವಾ ಮುದ್ದಮ್ಮ ತಾಯಿ ನಿನ್ನ ಮನಸ್ಸು ಎಷ್ಟು ಮುದ್ದಾದ ಆಗ್ಯದ. ಮುದ್ದಮ್ಮ ತಾಯಿ ನಿನ್ನ ಮನಸ್ಸು ಆನಂದಮಯವಾಗ್ಯದ. ಯಾವ ಚೊಕ್ಕದ ಮಾತನಾಗಿರುವಂತ ನಿಮ್ಮ ಮನಸ್ಸು ಪವಿತ್ರವಾಗ್ಯದ. ನಿಮ್ಮ ಸಂಸಾರದಲ್ಲಿ ಇರುವಂತ ಸತಿಪತಿಗಳು ಈರುವರೆಗೆ ಒಬ್ಬ ಕುಮಾರನಾಗಿ ಹುಟ್ಟಿರುವ ಆನಂದ ಭಗವಂತ ಕನಸಿನೊಳಗೆ ಯವಾ ನಿನಗೆ ಒಬ್ಬ ಸುಪುತ್ರ ಬರುತ್ತಾ ಇದ್ದಾರೆ. ಆಚಾರವಂತನಾಗಿ ವಿಚಾರವಂತ
ಭಗವಂತನಾಗಿ ಯಾವ ಹಠಯೋಗಿಯಾಗಿ ಧಿಟಯೋಗಿಯಾಗಿ ಧೀರನಾಗಿ ನಿನ್ನ ಗರ್ಭದ ಗುಡಿಯೊಳಗ ತಂದ ಉಳಿಸಿ ಬರ್ತಾ ಇದ್ದಾನೆ ಅಂತೇಳಿ ಪರಮಾತ್ಮ ಆ ಮುದ್ದಮ್ಮ ತಾಯಿಗೆ ಆಶೀರ್ವಾದವನ್ನ ಮಾಡಿ ಮಾಯವಾಗಿ ಬಿಡ್ತಾನೆ. ನೇನು ಬೆಳಗಿನ ಜಾವದೊಳಗ ಆ ತಾಯಿಗೆ ನೇನು ಎಚ್ಚರ ಆಗ್ತದ ಆ ಕಡೆ ಈ ಕಡೆ ನೋಡ್ತದ, ಅಲ್ಲಿ ಯಾರೂ ಇಲ್ಲ, ಮಾಯವಾಗ್ಯದ ಪರಮಾತ್ಮ. ಆ ತಾಯಿಯ ಮನಸ್ಸು ಎಷ್ಟು ಪವಿತ್ರವಾಗ್ಯದ. ಜಂಗಮ ಜಗದ್ಭರಿತ ಜಂಗಮ ನೆಟ್ಟಿಗಳ ನೆನಪಾವನ ಎಂದವಂತೆ ಜಂಗಮನ ಪಾದ ಪೂಜೆಯನ್ನು ಮಾಡುತ್ತಾ ಕುಂತು ಹಂಪಿ ವಿರೂಪಾಕ್ಷೇಶ್ವರ ಧ್ಯಾನ ನಿಂತು ಜಂಗಮನ ಧ್ಯಾನವನ್ನು ಮಾಡುವಂತ ತಾಯಿ ಮುದ್ದಮ್ಮ ಕನಸಿನೊಳಗೆ ಬಂದಿರುವ ನೋಡಿ ತನ್ನ ಪತಿರಾಗಿ ಆಗಿರುವಂತ ಬಸವನ ಗೌಡರಿಗೆ ಇರುತ್ತಲ್ಲ, ಏನ್ರಿ ನನ್ನ ಸ್ವಪ್ನದೊಳಗೆ ಪರಮಾತ್ಮ ಅನಿಯೊಳಗೆ ಬಸವವನ್ನು ಧರಿಸಿಕೊಂಡು ಕೊರಳಗಳ ದ್ರಾಕ್ಷಿ ಹಾಕಿಕೊಂಡು ಪರಮಾತ್ಮ ನಿನ್ನ ಗರ್ಭದ ಗುಡಿಯೊಳಗೆ ಒಬ್ಬ ಕುವರ ಜನಿಸಿ ಬರ್ತಾನಂತೇಳಿ ಹೋಗ್ಯಾನಂತೇಳಿ ತನ್ನ ಪತಿರಾಯಿಗೆ ತಿಳಿಸ್ತಾಳ ಮುದ್ದಮ್ಮ ತಾಯಿ. ಇನ್ನೇನು ಆ ಪತಿರಾಯ ಆಗಿರುವಂತ ಬಸವನ ಗೌಡರ ಮನಸ್ಸು ಎಲ್ಲಿಲ್ಲದ ಆನಂದಮಯ. ನಮ್ಮ ಗಂಡ ಏತಿ ಮನಸ್ಸು ನೋಡಬೇಕು. ನಮ್ಮ ಮನಸ್ಸನ್ನ ಬ್ಯಾರೆ. ಗಂಡ ಪೂರ್ವ ಏತಿ ಪಶ್ಚಿಮ ಇರ್ತಾಳ, ಏತಿ ಪಶ್ಚಿಮ ಇದ್ರೆ ಗಂಡ ಉತ್ತರ ದಿಕ್ಕಿಗೆ ಇರ್ತಾನೆ. ಹಿಂಗ ಗಂಡ ಏತಿ ಏನು ಮಾಡ್ತಿದ್ರ ನೋಡಿ ಗ್ರಾಮ ನೋಡಿ ಸಿಟ್ಟಿನಿ ಶಾಂತವ ಅಂತೇಳಿ ಬಹಳ ಜಗಳ ಮಾಡ್ತಿರ್ಲಿ ಗಂಡನ ಕೂಡ. ಕುಂತು ಸಿಟ್ಟು ನಿಂತು ಸಿಟ್ಟು. ಗಂಡ ಅಡಿಗೆ ಮನೆಗೆ ಬಂಗಾರ ಕೈಯಾಗ ಜನನ ಅಂತ ಚಮಚ ಹೋಗಿತ್ತು ಗಂಡನ ಹುಡುಗಿ ಶಾಂತವ್ ಅಂತೇಳಿ. ಅವ ಬಾಳ ಬಾಯಿ ಸ್ವಲ್ಪ ಇರುತ್ತೆ ಶಾಂತವನ ಗಂಡ. ಇನ್ನೇನು ಬಾಳ ಮನಸ್ಸಿಗೆ ನೋವು ಮಾಡಿಕೊಂಡ ಇವ ಏನು ಮಾಡಬೇಕು, ಎಂತ ನಾವು ಜೀವ ತಿಂತಾರೆ ಹೀಗೆ ಹೇಳ್ತಿ ಏನು ಮಾಡ್ಬೇಕಂತೇಳಿ ಒಂದು ಚಾವಣಿ ಕಟ್ಟಿ ಮೇಲೆ ಬಂದು ಕುಂತ್ಕೊಂಡ. ಒಬ್ಬ ಯಜಮಾನ ಬಂದ, ಯಾಕೋ ಮಕ ತಪ್ಪು ಮಾಡ್ಕೊಂಡು ಕುಂತ್ಕೊಂಡು ಎಲ್ಲ ಏನ ಆಗೈತಿ ನಿನಗ? ಯಜಮಾನ, ಯಪ್ಪ ನನಗೊಂದು ಬ್ರಹ್ಮ ರಾಕ್ಷಸಿ ಗಂಡು ಜೊತೆ ನನ್ನ ಮನೆಯೊಳಗ. ಏನಾಗ್ಯದ? ನನ್ನ ಹೆಂಡತಿ ಶಾಂತವಲ್ಲಕ್ಕೆ ನನ್ನ ಮಂಗವ್ವ ಬರೇ ಜಗಳ ಮಾಡ್ತಾಳ, ಊಟಕ್ಕೆ ಹೋದ್ರೆ ಚಮಚ ಒಗಿತಾಳ, ಇನ್ನೇನು ಮರಗಕ್ಕೆ ಹೋದ್ರೆ ಕೈ ಒಳಗೆ ಎಲ್ಲ ಒಗಿತಾಳ. ನನ್ನ ಜೀವ ತಿಂದು 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 ನಾನು 85 kg ಇದ್ದ ಮನುಷ್ಯ ಬರೇ 15 kg ಆಗಿ ಅನ್ನ. ಯಜಮಾನ, ಹೌದು ಹಿಂಗಾಗೈತೆ ನಾನು. ಹೌದ್ರಿ ಅನ್ನ. ಇರ್ಲಿ, ಹಿಂಗ ಒಂದು ಹಳ್ಳಿಯೊಳಗ ಒಬ್ಬ ಸ್ವಾಮಿ ಅದಾನ, ಆ ಸ್ವಾಮಿ ಹತ್ರ ಹೆಂಡತಿ ಕರ್ಕೊಂಡು ಹೋಗುವ ಅಂದ. ಒಳ್ಳೆಪ್ಪ ಯಪ್ಪ, ಆ ಸ್ವಾಮಿ ಹತ್ರ ಕರ್ಕೊಂಡು ಹೋದ್ರ ಅಲ್ಲೇ ನನ್ನ ಮರ್ಯಾದೆ ತೆಗೆದು ಬಡದು ನೆಟ್ಟಗೆ ಮಾಡ್ತಾಳ. ಯಪ್ಪ ದಾರಿಗೆ ಐಡಿಯಾ ಕೊಡು ಅಂದ. ಇಲ್ಲ, ನಾನು ಸರಳ ರೀತಿಯಿಂದ ಹೇಳಕ್ಕೋಗ್ತೀನಿ, ನಿನ್ನ ಹೆಂಡತಿನ ಆ ಜ್ಯೋತಿಷ್ಯ ತಾಕರ ಹತ್ರ ಕರ್ಕೊಂಡು ಹೋಗು, ಅವರು ಸರಿ ಮಾಡ್ತಾರ ಅಂದ ಯಜಮಾನ. ಆಯ್ತು ಅಂತೇಳಿ ಮನೆಗೆ ಬಂದ್ಯವ. ಏನಾಂದ? ಏನು ಯವ್ವ ಅರ್ಧವ್ವ ಅಂದ. ಏನಾಗಬೇಕಾಗಿತ್ತು ಒಂದು ಶಾಂತವ್ವ, ನಿನ್ನ ಕಾಲು ಹುಡುಕತ್ತೀಯವ್ವ ಅಂದ. ಮುಂದೆ ಹೇಳಂದು, ನನ್ನ ಮಾತು ಕೇಳ್ತಿಲ್ಲ ಅಂದ. ಕೇಳ್ತೀನಿ ಅಂದ. ಯವ್ವ ನಿನಗೆ 4 ತೊಲಿ ಬಂಗಾರ ಕೊಡಿಸ್ತೀನಿ, ನನ್ನಿಂದ ಬಾ ಅಂದ. ಇದು ಮೊದ್ಲ ಆಶೆ ಇರ್ತೇವೆ, ಬಂಗಾರ ಬಾಳ ಅಂತ ತೆಗಿತಿತ್ತು. ಆಯ್ತು ಬರ್ತೀನಿ, ಎಲ್ಲಿಗೆ ಬರಬೇಕು? ಮೊದಲು 4 ತೊಲಿ ಬಂಗಾರ ಕೊಡಿಸಂಗ. ಯವ್ವ 4 ತೊಲಿ ಬಂಗಾರ ಕೊಡಿಸ್ತೀನಿ, ನೀನು ನನ್ನ ಹತ್ರ ಬಾ, ಸ್ವಾಮಿ ಹತ್ರ ಆಶೀರ್ವಾದ ತೆಗೆದುಕೊಂಡು ಬರೋಣ. ಆಯ್ತು ನಡಿ. ಗಂಗಾವತಿಗೆ ಬಂದ್ರು, 4 ತೊಲಿ ಬಂಗಾರ ಕೊಡಿಸಿದ, ಕೊಳ್ಳಾಗ ಹಾಕಿಕೊಂಡು ಸ್ವಾಮಿಯರ ಹತ್ರ ಹೋದ್ರು. ಸ್ವಾಮಿಯವರು ಕುಂತ್ಕೊಂಡು ಕಟ್ಟಿ ಮೇಲೆ ನಮ್ಮಂತ ಸ್ವಾಮಿ ಯಾವ ಬಂದಿರಲ್ಲ, ನನಗನ್ನು ಹೇಳ್ತಾನೆ ಕೇಳು ಸ್ವಾಮಿ ನೀನು ಅಂದು. ಮೊದ್ಲ ಸಿಟ್ಟಿನ ಶಾಂತವ್ವ ಸ್ವಾಮಿಗೆ ಬಯಕ್ ಪ್ರಾರಂಭ ಮಾಡಿದ್ರು. ಗಂಡ ಬಂದ, ಯಪ್ಪ ಸ್ವಾಮಿ ಏನಪ್ಪ ನನ್ನ ಹೆಂಡತಿಗೆ ಏನೋ ಉಪಾಯ ಕೊಡು ಅಂದ. ಏನಾಗ್ಯದ? ನನ್ನ ಹೆಂಡತಿ ಕುಂತ್ರು ಬೈತಾಳ, ನಿಂತ್ರು ಬೈತಾಳ, ಮನೆಗೂ ಬೈತಾಳ, ಊಟ ಮಾಡಿದ್ರು ಬೈತಾಳ, ಶಂಶಾತರು ತೆಲಿಗೆ ಹೊಡಿತಾಳ. ಏನ್ ಮಾಡ್ಬೇಕು? ಇದಕ್ಕೊಂದು ದಾರ ಕಟ್ಟು ಅಂದ. ಆಯ್ತು, ನಾನು ಹೇಳಿದ್ರೆ ನೀನ್ ಕೇಳಬೇಕು ಅಂದ ಸ್ವಾಮಿ. ಆಯ್ತು ನನ್ನಪ್ಪ, ನೀನು ಫೋಟ ಈ ಪೂಜೆ ಮಾಡ್ತೀನಿ, ನನ್ನ ಹೆಂಡತಿ ಬಾಯಿ ಗಪ್ ಮಾಡು ಅಂದ. ಆಯ್ತು ಸ್ವಾಮಿ. ಪಾಪ ಸ್ವಾಮಿ ಶಿವನ ಧ್ಯಾನ ಮಾಡಿ ಬಲಗೈ ದಾರ ಕಡಿದು ಗುರುಮಕ್ಕಳು ಬಾಯಿ ಮಾಡಿ, ಏನ್ರಿ ಇದು 4 ತೊಲಿ ಬಂಗಾರ ಕೊಡ್ಸಿಲ್ಲ ಶಾಂತ ಸುಮ್ಮನೆ ನಿಂತಿತ್ತು, ಏನೂ ಮಾತಾಡಿಲ್ಲ, ನಿಂತ್ಕೊಂಡು ಮರಿ. ಏನ್ರಿ ಅದರ? ಏನಿಲ್ಲ, ಒಂದು ತೀರ್ಥದ ಬಾಟ್ಲಿ ಕೊಡ್ತೀವಿ, ಆ ತೀರ್ಥದ ಬಾಟ್ಲಿ ನೀರನ್ನ
ನೀನ್ ನೀತಿ ಬಾಯಿಗೆ ಹಾಕ್ಬೇಕು, 3 ತಾಸು ನುಂಗಬಾರ್ದು, ಕಲಿಬಾರ್ದು, ಮೌನ ಆಗಿರ್ಬೇಕಂತ ನೀನ್ ನೀತಿ ಹೇಳುವ ಅಂತ. ಆಯ್ತಪ್ಪ, ಬಾಟ್ಲೊಳಗೆ ತೀರ್ಥ ಕೊಟ್ಟ ಗುರು ಯದ್ಭಾವಂ ತದ್ಭವ. ಇವತ್ತು ಏನು ಮನುಷ್ಯನೊಳಗ ಸಂಕಲ್ಪ ಮಾಡಿ ಗುರುಗಳು ಕೊಟ್ಟಾರ, ಯಾರು ಬ್ಯಾಡ ಅಂತಾರಂತೇಳಿ ಆ ಗುರುಗಳು ತೀರ್ಥ ತಗೊಂಡು ಶಾಂತವನ ಹತ್ತಿರ ಬಂದ. ಏನ್ರಿ ಅಂದ್ರು. ಇಲ್ಲಿ ಗುರುಗಳು ತೀರ್ಥ ಕೊಟ್ಟಾರ, ಏನು ಮಾಡ್ಬೇಕು, ಈ ತೀರ್ಥ ಬಾಯಿಗೆ ಹಾಕಬೇಕು, ಹಾಕ್ಯಂತೀನಿ, ಇದನ್ನು ನುಂಗಬಾರ್ದು, ಆಯ್ತು, ಉಗುಳಬಾರ್ದು, ಆಯ್ತು, 3 ತಾಸು ನಿನ್ನ ಬಾಯಿರಬೇಕು ಅಂದ ಗಂಡ. ಆಯ್ತು, ಒಂದು ಮನೆಗೆ ಬಂದು ಇನ್ನೇನು ತೀರ್ಥ ಕೊಟ್ಟ, ಬಾಯಾಗ ಹಾಕೊಂಡು ಅರ್ಧ ತಾಸಾಯ್ತು, 1 ತಾಸಾಯ್ತು, ಪಕ್ಕದ ಮನೆ ಪಾರವ್ವ ಯವ್ವ ಶಾಂತವ್ವ ಅಂದ್ರು. ಯವ್ವ ಶಾಂತವ್ವ ನೀವೋ ಬಂದು 1 ತಾಸಾಯ್ತು, 1.5 ತಾಸಾಯ್ತು, ಮಲ್ಲ ಒಟ್ಟು ಬಂದು ಯವ್ವ ಶಾಂತವ್ವ ಏನಾಗುತ್ತೆ ಕಪ್ಪಳ ಬಾತೈತಿಲ್ಲ. 1 ತಾಸಾಯ್ತು, 2 ತಾಸಾಯ್ತು, 3 ತಾಸಾಯ್ತು, ಮಾತಾಡಲಿಲ್ಲ ಅವನು. ಗುರುಗಳು ಏನ್ ತೀರ್ಥ ಕೊಟ್ಟರು, ಹೂ ಇಲ್ಲ, ಕೊಡಲಿ ಇಲ್ಲ, ನೋಡ್ರಿ ಇಲ್ಲ. 3 ತಾಸಾಕು ಸ್ವಾಮಿಗಳು ಕೊಟ್ಟಿದ್ದ ಆಶೀರ್ವಾದದಿಂದ 3 ತಾಸಲ್ಲ 30 ತಾಸಾದ್ರೂ ಮೌನವಾಗಿರುವಂತ ತಾಯಿ ಶಾಂತಮ್ಮ ಮೌನಾನು ಅಂತ ಜಂಗಮರ ಹಸ್ತದಿಂದ ತೀರ್ಥವನ್ನು ಸ್ವೀಕಾರ ಮಾಡಿ ಶಾಂತವನ್ನು ಸಿಟ್ಟು ತೀರ್ಥದ ಮುಖಾಂತರ ಅದಕ್ಕೆ ಅರಮೂಡಿದರೆ ಗುಣ ಕಾಯುವರು. ಅದಕ್ಕೆ ಜಂಗಮ ಜಗದ್ವೈತ ಜಂಗಮ ನೆಟ್ಟಿದ ನೆನಪಾವಣೆಯಂತೆ ಜಂಗಮನ ಆಶೀರ್ವಾದವೆಂಬ ಸಿಟ್ಟಿನ ಶಾಂತವ್ವ ಸುಟ್ಟು ಹೋಗುವಂತ ಜಂಗಮರನ ಸೇವೆಯನ್ನ ಮಾಡುವಂತ ಮುದ್ದಮ್ಮ ತಾಯಿ. ಇನ್ನೇನು ಪತಿರಾಯಗೆ ಹೇಳ್ತಾರ, ಸ್ವಪ್ನದೊಳಗೆ ಭಗವಂತ ಬಂದು ಆಶೀರ್ವಾದ ಮಾಡ್ಯಾರ ಅಂದಾಗ ಪತಿಯಾಗಿರುವಂತ ರಸನಗೌಡನ ಮನಸ್ಸು ಸಂತೋಷವಾಗಿದೆ. ಯಾವ ಮುದ್ದಮ್ಮನ ಕನಸಿನೊಳಗೆ ಬಂದ ಪರಿಸ್ಥಿತಿ ಹೇಳಿದಾಗ ಯಾವ ಸ್ವಸ್ಕಟ ಮನೆತನಕ್ಕೆ ಯಾವ ತಮ್ಮ ಗುರುಗುರುಗಳ ಆಗಿರುವಂತ ಪಂಚಪೀಠಾಧೀಶ್ವರ ಗುರು ಪರಂಪರೆಯಾಗಿರುವ ಆ ಚೊಕ್ಕಟ ಮನೆತನದಲ್ಲಿ ಕುಲಗುರುಗಳ ಆಗಿರುವ ಸೊಣಗಿ ಗೋಳಯ್ಯ ತಾತನವರು ಅವರ ಮನೆಗೆ ಆಗಮನ ಆಗ್ತದ. ಯಾವ ಸೊಣಗಿ ಗೋಳಯ್ಯ ಮಹಾಪುರುಷರು ಏರೂರು ಗ್ರಾಮಕ್ಕೆ ಬಂದಾಗ ಎಲ್ಲ ಗ್ರಾಮದ ಭಕ್ತರು ಕೂಡಿಕೊಂಡು ಮಹಾಪುರುಷರ ಆಗಮನವನ್ನು ಆನಂದ ಪಡಿಸಿದ್ರಂತೆ. ಮಹಾಪುರುಷರನ್ನು ಯಾವ ಚೊಕ್ಕಟ ಮನೆತನದೊಳಗ ಮಹಾಪುರುಷರಾಗಿರುವಂತ ದೊರೆಯ ಮಹಾಪುರುಷರು ಬಂದಾಗ ಎಲ್ಲಿವರ ಆನಂದಮಯವಾಗ್ತಾ ಇತ್ತು ಮುದ್ದಮ್ಮ ತಾಯಿಗೆ. ಮತ್ತು ಯಾವ ಬಸವನಗೌಡರ ಮನಸ್ಸು ಆನಂದಮಯವಾಗಿದೆ. ಮಹಾಪೂಜ್ಯರಿಗೆ ಸ್ನಾನದ ವ್ಯವಸ್ಥೆಯನ್ನ ಮಾಡ್ತಾರ ಯಾವ ಮುದ್ದಮ್ಮ ತಾಯಿ ಬಸವನಗೌಡರು. ಮಹಾಪೂಜ್ಯರು ಏನು ಸ್ನಾನವನ್ನು ಮಾಡಿಕೊಂಡು ಬಟ್ಟೆಯನ್ನು ಧರಿಸಿಕೊಂಡು ಅನಿಯದ ಭಸ್ಮವನ್ನು ಧರಿಸಿಕೊಂಡು ಲಿಂಗವನ್ನ ಪೂಜೆಯನ್ನು ಮಾಡ್ತಾ ಇದ್ರು ಯಾವ ಸುಣಿಗಿಯ ದೊಳ್ಳೆಯ ಮಹಾಪುರುಷರು. ತದೇಕ ಚಿತ್ತದಿಂದ ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ಶಿವಗಾನವನ್ನ ಮಾಡುತ್ತಾ ಮಹಾಪೂಜ್ಯರು ಬಸವ 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 ಅಂತೇಳಿ 3 ಸಲ ಯಾವ ಬಸವನ ನಾಮಸ್ಮರಣೆಯನ್ನ ಮಾಡಿದ್ರು ಯಾವ ಸುಣಿಗಿ ದೊಳ್ಳೆಯ ಮಹಾಪುರುಷರು. ಇನ್ನೇನು ಆ ಪೂಜ್ಯರು ಸನ್ನಿಧಿಯೊಳಗ ಇನ್ನೇನು 3 ಮಕ್ಕಳು ಇದ್ರಲ್ಲ, ಆ ಯಾವ ರೆಡ್ಡಪ್ಪ ಮತ್ತು ನಾಗಮ್ಮ ಇರ್ಬಮ್ಮ ಅಂತೇಳಿ 3 ಮಕ್ಕಳು ಇದ್ರಲ್ಲ, ಮಹಾಪುರುಷರ ಒಂದು ಪಾದಕ್ಕೆ ನಮಸ್ಕಾರವನ್ನ ಮಾಡಿಸಿ ಒಳ್ಳೆ ಸಂಸ್ಕಾರವನ್ನು ಕೊಡುವಂತ ತಾಯಿ ಮುದ್ದಮ್ಮ ತಾಯಿ. ಮಕ್ಕಳಿದ್ದರ ಮನೆಗೆ ಚಂದ, ಮಕ್ಕಳಿಲ್ಲದ ಮನೆಯು ಕಾಡಿಗೆ ಅಂತೆ. ಅದಕ್ಕೆ ಹೇಳ್ತಾರೆ ಜಾನಪದಗಾರರು, ಬಡಕರಿಲ್ಲದ ಬಲಿದಾತರ ಜನ್ಮ ಬಲಿಗೆ
ಜಾತರ ಚೆನ್ನ ಬಾಡಿಗೆ ಎತ್ತು ದುಡಿದಂಗ ಬಾಡಿಗೆ ಎತ್ತು ದುಡಿದಂಗ ಬಾಡಲಿ ಆಸುಂಡ ಬೀಸಿ ಹೊಡೆದಂಗ ಸಂಜಾನೆ ಹುಟ್ಟಾನೆ ಮುಂಜಾನೆ ಸಾಯಲೆ ಬಂಜಮ್ಮ ಸೊಂದ ಬಿಡಿಸಯ್ಯ ಶಿವನೇ ನಿನಗೆ ಜೋಡೆರಡು ಕಾಲು ಹೊಡಿಸೇನೆ ಅಂತೇಳಿ ಆ ತಾಯಿ ಭಗವಂತನ ಕೇಳಿದ. ಒಬ್ಬ ತಾಯಿ 8 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ. ಆ ತಾಯಿ 8 ವರ್ಷ ಗತಿಸಿದರೂ ಕೂಡ ಆ ತಾಯಿಗೆ ಮಕ್ಕಳಾಗಲಿಲ್ಲ. ಆ ತಾಯಿಯ ಕಣ್ಣೀರು ಧಾರಾಕಾರ ಸುರಿತದೆಯಪ್ಪ ಭಗವಂತ, ನನ್ನ ಗರ್ಭದ ಗುಳಿಗಳ ಒಂದು ಸಂತಾನವನ್ನು ಕೊಟ್ಟು ಕಾಪಾಡುವಂತೆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಆ ತಾಯಿಯ ಕೂಗು ಭಗವಂತನಿಗೆ ಅರ್ಪಿತ ಮಾಡ್ತದ. ಆ ತಾಯಿಯ ಪತಿ ದೇವರು ಹೇಳ್ತಾನೇನ, ಯಾಕೆ ಚಿಂತೆ ಮಾಡ್ತೀಯ ನೀನು? ಶಿವ ಕೊಡುವವನ ಅವನೇ, ಕಸಿದುಕೊಳ್ಳುವ ಅವನೇ, ಯಾಕೆ ಚಿಂತೆ ಮಾಡಿ ಅಂತೇಳಿ ತನ್ನ ಗಂಡ ಹೇಳಿದ್ರು ಕೂಡ ಆ ತಾಯಿ ಕೇಳಲಿಲ್ಲ. ಭಗವಂತ ಅಪ್ಪ ಊರಿಗೆ ಬಂದ್ರೆ ಒಂದು ಕಣ್ಣನನ್ನ ಆಡಿಸಿ ಮುಟ್ಟಾಡುವಂತ ಮನಸ್ಸು ನನಗೆ ಬರಬೇಕು, ದಯಮಾಡಿ ನನಗೆ ಸಂತಾನವನ್ನು ಕೊಟ್ಟು ಕಾಪಾಡುವಂತೇಳಿ ಶರಬಟ್ಟೆ ಹೇಳ್ತಾ ಇದ್ದಾಳೆ ಆ ತಾಯಿ. ಶಿವನ ಕೂಗು ಗೊತ್ತಾಗುತ್ತದೆ. 8 ವರ್ಷ ಗತಿಸಿದ್ರು ಕೂಡ ಆ ತಾಯಿಗೆ ಮಕ್ಕಳಾಗಲಿಲ್ಲ. ಆ ತಾಯಿಯ ಮನಸ್ಸು ಎಷ್ಟು ಕೊರಿಯಾದ. ಆ ತಾಯಿಯ ಕಣ್ಣೀರು ಶಿವನ ಪಾದಕ್ಕೆ ಅರ್ಪಿತವಾಗದ, ಪಾರ್ವತ ದೇವಿಗೆ ಅರ್ಪಿತವಾಗದ. ಏನು ಸರ್ವ ಧರ್ಮ ಕರ್ಮ ಪ್ರಚೋದವಾಗಿ ಭಗವಂತನ ಧ್ಯಾನ ಮಾಡಿಕೊಂಡು ಆ ತಾಯಿಯ 1 ವರ್ಷ ಆದ ನಂತರ ಗಂಡು ಸಂತಾನವಾಗ್ತದೆ. ಗಂಡು ಸಂತಾನವಾಗಿಂದ ಆ ತಾಯಿಯ ಮನಸ್ಸಿಗೆ ನಿಲ್ಲದ ಆನಂದವಾಗ್ತದೆ. ಭಗವಂತ ಧಾರಾಕರ ಕಣ್ಣೀರಿನಿಂದ ಪಾದಕ್ಕೆ ಅರ್ಪಣೆ ಆಗದ, ಆ ಕೂಗುನಿಂದ ಪಾದಕ್ಕೆ ಅರ್ಪಿತವಾಗದಲ್ಲ, ನನಗೆ ಗಂಡು ಸಂತಾನ ಕೊಟ್ಟ ಮಹಾತ್ಮನಿ ಅಂತೇಳಿ ದೇವರ ಪ್ರಾರ್ಥನೆ ಮಾಡಿಕೊಂಡು ಆ ತಾಯಿ ವರ್ಷ ಆದ ನಂತರ ಮತ್ತೊಂದು ವರ್ಷ ಗಂಡು ಸಂತಾನ ಆಗ್ತದೆ. ಮೊದಲನೆಯ ಮಗನ ಹೆಸರು ನಾಗರಾಜ ಅಂತ ಹೆಸರಿಡ್ತಾ ಇದ್ದಾರೆ. 2ನೆಯ ಮಗನ ಹೆಸರು ಲಿಂಗಾಜ ಅಂತ ಹೆಸರಿಡ್ತಾ ಇದ್ದಾರೆ. ಇನ್ನೇನು 3 ವರ್ಷ ಆದ ನಂತರ ಆ ತಾಯಿಯ ಹೆಣ್ಣು ಸಂತಾನವಾಗ್ತಾರೆ. ಆ ಬಾಲಕಿಗೆ ನಾಗರತ್ನ ಅಂತೇಳಿ ಹೆಸರು ಕರೀತಾರೆ. ಜೀವನವನ್ನು ಸಾಗಿಸುವಂತ ಮನೆತನ ಬರ್ತಾನೆ ಇರ್ತಾಗ ಇನ್ನೇನು ಇನ್ನೊಬ್ಬರ ಹೊರಕ್ಕೆ ಹೋಗಿ ಹೊರವರ್ಗ ಕಸವನ್ನು ಕೂಡಿಸಿ ಹೊರವರ್ಗ ಕೆಲಸವನ್ನು ಮಾಡಿ ಕಾರ್ಯವನ್ನು ಮಾಡಿ ಊಟ ಮಾಡುವಂತ ಜೀವನ ಕಂಗಾಲ ಆಗಿ ಹೋಗಿದ ಬಡತನದಿಂದ ಜೀವನವನ್ನು ನೋಡ್ಕೊಂಡು ಹೋಗಿದ್ದರಿಂದ ಎಂದರು. ಇನ್ನೇನು ಮಕ್ಕಳಿಗೆ ಹೇಳ್ತಲ್ಲ ತಾಯಿ, ಯಪ್ಪ ಬಾಳ ದುಸ್ತುಕ್ಕ ನೀವು ನನ್ನ ಗರ್ಭದ ಗುಡಿಯೊಳಗೆ ಹುಟ್ಟಿರಿ, ಇನ್ನೇನು ಮನೆಯೊಳಗೆ ಹೇಳಿ ನಾವು ಹೊಲಕ್ಕೆ ಹೋಗಿ ಬರ್ತೀವಿ ಅಂತೇಳಿ ಆ ಮಗುನ ಸಣ್ಣ ಮಗುವನ್ನ ಕರೆದುಕೊಂಡು ಹೊಲಕ್ಕೆ ಹೋಗ್ತಾಳ ಆ ತಾಯಿ. ಗಂಡ ಹೆಂಡರು ಕೂಡ್ಕೊಂಡು ಈ ಹುಡುಗರು ನಾಗರಾಜ ಲಿಂಗರಾಜ ಇಬ್ಬರು ಕೂಡ್ಕೊಂಡು ಗೋಲಿ ಹಾಡ್ತಾರೆ. ಗೋಲಿಯೊಳಗೆ ಇನ್ನೇನು ಗೋಲಿ ಹಾಕ್ತಾರ. ಗೋಲಿ ಹಾಡ್ತಾ ಆಗ್ತಾ ಆಗ್ತಾ ಗೋಲಿ ನಾಗಾರ್ಜುನ ಗೋಲಿ ಒಂದು ಕಲ್ಲಿನೊಳಗೆ ಹೋಗ್ತದ. ನಾಗಾರ್ಜುನ ಹೊಡೋಡಿ ಹೋದ. ಅಯ್ಯೋ ಅಣ್ಣ ನನ್ನ ಗೋಲಿ ಹೋಗ್ಯಾನ ಅಂತೇಳಿ ಹೊಡೋಡಿ ಹೋಗಿ ಇನ್ನೇನು ಗೋಲಿ ತಗೋಬೇಕನ್ನೋದ್ರೊಳಗೆ ಆ ಕಲ್ಲಿನೊಳಗೆ ಒಂದು ಕಡೆ ಸ್ವಲ್ಪ ಕುಕ್ಕುತ್ತಾ ಇದೆ ಅವನ ಬಲಗೈ. ಆ ಮಗುವಿನ ಬಾಯಿಯೊಳಗ ಬಡಿದು ಬಂದದ. ಅಣ್ಣನ ಕೈಯೊಳಗೆ ನೋಡಿ ಎಲ್ಲ ಕುಕ್ಕಿದ ರಕ್ತ ಬಂದದ ಅಂತೇಳಿ ದಾರಾಜರ ಕಣ್ಣೀರು ಸುರಿಸ್ತಾರ. ತಮ್ಮ ಹೊಡೋಡಿ ಬಂದ ನೋಡೋಣ ಏನು ಆಗ್ಯದ ನಿಮಗೆ, ಅನಾಥನ ಕೈಯೊಳಗೆ ಏನು ಕುಕ್ಕಿದ ನೋಡೋಣ ಅಂದ. ತಮ್ಮ ನೋಡಲಿಕ್ಕೆ ಹೋದ. ಅವ ಕೈ ಹಿಟ್ಟು ನೋಡ್ತಾ ಅವನಿಗೆ ಕುಕ್ತಾ ಇದೆ ಕರಶಕ್ತವಾಗಿರುವಂತಹ ನಾಗರಾಜ. ಭುರಾರಿ ಅಂತ ಸತ್ಯ ಅಂತೇಳಿ 2 ಮಕ್ಕಳು ಆ ಮನೆಯ ಮುಂಭಾಗದಲ್ಲಿ ಕುಂತುಕೊಂಡು ಬುರುಡು ಬಂದು ಅಲ್ಲೇ ಸತ್ತು ಹೋಗ್ತಾ ಇದೆ. ಮಗು ಶಿವನ ಪಾದಕ್ಕೆ ಇನ್ನೇನು ತಾಯಿ ಆ ಮಗುವನ್ನು ಕರೆದುಕೊಂಡು ಗೋಗಾರವನ್ನು ಹಾಕಿ ಲಾಲ್ಯ ಪಾಲನೆಯಲ್ಲಿ ಬೇರೆ ಗಿಡಕ್ಕೆ ತೊಟ್ಟಿಲವನ್ನು ತೂಗಿ ಮಲಗಿಸಿ ಏನು ಊಟ ಮಾಡಬೇಕಲ್ಲವೇ. ಸತಿಪತಿಗಳು ಕೂತ್ಕೊಂಡು ಏನು ಊಟ ಮಾಡುವ ಸಂದರ್ಭದಲ್ಲಿ ಬಾಯಿಯೊಳಗೆ ತುತ್ತು ಕೆಳಗೆ ಬೀಳುತ್ತದ ಆ ತಾಯಿಯ ಕೈಕಾಲುಗಳಿಗೆ. ಅಯ್ಯೋ ಏನು ಶಿವನೇ ಅಂತ ತಾಯಿ, ಎಲ್ಲಿ ನಾವು ಊಟ ಮಾಡೋ ತಟ್ಟಿಯೊಳಗ ಯಾಕ ಆ ತಟ್ಟಿಯೊಳಗ ಊಟ ಮಾಡೋದು ಕೆಳಗೆ ಬಿದ್ದಾರ ಅಂತೇಳಿ ಹೇಳ್ತಿ ಹೇಳಿದಾಗ ಗಂಡ ಹೇಳಿದ್ರೆ ಎಲ್ಲಾ ಶಿಕ್ಷೆ ಅದ, ಅದನ್ನೆಲ್ಲ ಯಾಕೆ ವಿಚಾರ ಮಾಡ್ತೀವಿ, ಊಟ ಮಾಡೋ ಪತಿರಾಯ. ಏನು ಆ ಮಕ್ಕಳ ಸತ್ತನ್ನು ನೋಡಿ ಆ ಮನೆಯ ಮುಂಭಾಗದಲ್ಲಿ ಜನರೆಲ್ಲರೂ ನೋಡಿ ಪುರಾಣ ಹೇಳ್ತಾರೆ. ಏನು ವಿಚಿತ್ರ ಹೇಳಿ, 8 ವರ್ಷ ಆದರೂ ಕೂಡ ಅವರಿಗೆ ಸಂಧಾನ ಏನು
ಹೆಣ್ಣು ಸಂತಾನ ಕೊಟ್ಟಾಗ ಏನು ವಿಚಿತ್ರ ಇಲ್ಲಿ ಅಂತೀರಿ. ಆ ಒಬ್ಬ ಆಳು ಮಗ ಹೊಲಕ್ಕೆ ಹೋಗ್ತಾರ. ಇನ್ನೇನು ಹುಟ್ಟಿ ಹೆಚ್ಚು ಊಟ ಮಾಡೋದೊಳಗೆ ಹೊರಗೆ ಬಂದ ಒಬ್ಬ ಯಜಮಾನ, ಏ ತಾಯಿ, ಮುದ್ದಾದ ನಿಮ್ಮ ಮಕ್ಕಳು ಶಿವನ ಪಾದ ಸೇರಲ್ಲ ಅಂದ ತಕ್ಷಣವೇ ಊಟ ಬಿಟ್ಟು ಆ ಮಗುವನ್ನು ಬಿಟ್ಟು ಓಡಿ ಬಂದರು. ಆ ಮಗು ಬೇವಿನ ಗಿಡದಾಗ ಲಾಲ್ನೆ ಪಾಲನೆ ಮಾಡಿ ಜೋಳಿಗೆಗಳು ಹಾಕಿ ಒಣಗಿಸಿ ಆ ಕೂಸನ್ನು ಅಲ್ಲೇ ಬಿಟ್ಟು ಹೊರೋಡಿ ಬಂದರು. ಗಂಡ ಎಂದರು ಓಡಿ ಬಂದರು. ನೋಡ್ತಾ ಇಬ್ಬರ ಮಕ್ಕಳು ಶಿವನ ಪಾದವನ್ನು ಸೇರಲ್ಲವೇ. ಶಿವನ ಪಾದ ಸೇರಿದ ನಂತರ ಹೊರಾಡಿ ಹೋಗ್ತಾರೆ. ಅಕ್ಕ ಪಕ್ಕದವರು ಹೇಳ್ತಾರೆ, ಎಷ್ಟು ವರ್ಷಕ್ಕೆ ಗಂಡ ಸಂತಾನವಾಗಿದೆ, ಶಿವ ಕೊಟ್ಟು ಕಸಿದುಕೊಂಡು ಬಿಟ್ಟ, ಏನು ನಿನ್ನ ಲೀಲೆ ಎಂದಾಗ ಆ ತಾಯಿಗೆ ಜ್ಞಾನೋದಯ ಆಗ್ತದೆ. ಇನ್ನೇನು ಅಂಗ ಸಂಸಾರವನ್ನು ಮಾಡಿ ಮೂರನೇ ಮಗು ಹೆಣ್ಣು ಮಗು ನಾಗರತ್ನ ನೆನಪಾಗುತ್ತದೆ. ಯಪ್ಪ ಭಗವಂತ, ಕೊಡುವವನು ನೀನು, ಕಸಿದುಕೊಳ್ಳುವ ನೀನು, ಕೊಟ್ಟು ನನಗೆ ಕೆಟ್ಟ ಹೆಸರು ತಂದಲ್ಲ ಪರಮಾತ್ಮ, ಏನು ನಿನ್ನ ಲೀಲೆ ಅಂತೇಳಿ ಧಾರಾಕರ ಕಣ್ಣೀರು ಸುರಿತಾಳ ತಾಯಿ, ಕಣ್ಣೀರು ಸುರಿತಾಳ. ಒಬ್ಬ ಮುದುಕಿ ಹತ್ರಯವ ಹಾಗೆ ಹೋಗದ, ಏನು ವಿಚಾರ ಮಾಡ್ತೀಯವ, ಮುದ್ದಾದ ನಿನ್ನ ನಾಗರತ್ನ ಆಗಲ್ಲ, ಆ ಮಗುವನ್ನು ಜೋಪಾನ ಮಾಡಿ ನಿನ್ನ ಮನೆಗೆ ನಂದಾಕೋಲ ಗೋಕುಲವಾಗ್ತದ, ಜ್ಯೋತಿ ಆಗ್ತದ, ಆ ಕೂಸನ್ನು ಜೋಪಾನ ಮಾಡ ಅಂದ ತಕ್ಷಣವೇ ಆ ತಾಯಿಗೆ ಜ್ಞಾನೋದಯವಾಗ್ತದೆ. ಅಯ್ಯೋ, ನನ್ನ ಮಗು ಬೇವಿನ ಗಿಡಗಳಿಗೆ ತೊಟ್ಟಿಲವನ್ನು ಹಾಕಿ ಲಾಲಿನ ಪಾಲಿನ ಜೋಳ ಹಾಡಿ ಮನಸ್ಸಿ ಬಂದಿದೆ ನನ್ನ ಮಗು ಅಂತೇಳಿ ಗಂಡ ಎಂದು ಹೋಗಿ ನೋಡುತ್ತಾರ. ಆ ಕೂಸಿನೊಳಗೆ ತೊಟ್ಟಿನೊಳಗೆ ಕೂಸು ಒಂದು ಹುಲಿ ಬಾಯಿಯೊಳಗೆ ಸಿಕ್ಕು ಸತ್ತು ಹೋಗ್ತದ. ಹುಲಿ ಬಾಯಿಗೆ ಸಿಕ್ಕು ಸತ್ತು ಹೋಗ್ತದ. ಒಳಾಡಿ ಹಿಡಿದ ಆ ತಾಯಿಯ ಮನಸ್ಸು ಎಷ್ಟು ಪವಿತ್ರವಾಗಿರುವಂತ ಮನಸ್ಸಾದ. ಯಪ್ಪ ಭಗವಂತ, 3 ಕಣ್ಣನ್ನು ಕೊಟ್ಟು ಕಸಿದುಕೊಂಡು ಬಿಟ್ಟೆವನ್ನಪ್ಪ ಅಂತೇಳಿ ಹೇಳ್ತಾಳ. ಕಾರಣ ಮಕ್ಕಳಿದ್ದರೆ ಮನೆಗೆ ಚಂದ. ದೇವರಿಲ್ಲದ ಗುಡಿಯು ಮಕ್ಕಳಿಲ್ಲದ ಮನೆಯು ಕಾಡಿಗೆ ಬೆಳೆಯಂತೆ ಆ ತಾಯಿಯ ಮಕ್ಕಳು ಇಬ್ಬರು ಕೂಡ ಮನಸ್ಸು ಪವಿತ್ರವಾಗದ, ಮಕ್ಕಳು ಇನ್ನಿಗೂ ಕೂಡ ಮನಸ್ಸು ಪವಿತ್ರವಾಗದ. ಅದಕ್ಕೆ ಈ ಜಗತ್ತಿನೊಳಗೆ ಯಾರು ಹೆಚ್ಚು ಅಲ್ಲ. ಪರಮಾತ್ಮ ಒಂದಿಷ್ಟು ಪರೀಕ್ಷೆ ಮಾಡಿ ನೋಡ್ತಾನ, ವಿಚಾರ ಮಾಡಿ ನೋಡ್ತಾನ. ಒಂದು ಸಲ ನಗಿಸುವವನು ಅವನೇ, ಒಂದು ಸಲ ಅಳಿಸುವ ಅವನೇ. ಅದಕ್ಕೆ ವಿಧಿಯಾಟ ಬಂದವ ಯಾರು ನಾನು, ವಿಧಿ ಯಾವ ರೀತಿಯಾಗಿ ಅವರನ್ನು ಮಡುಗುತ್ತದೆ. ಯಾವ ಮುದ್ದಾದ ತಾಯಿ ಆಗಿರುವಂತ ಮುದ್ದಮ್ಮ ತಾಯಿ, ಜಂಗಮರ ಸೇವೆಯನ್ನು ಮಾಡುವಂತ ಮುದ್ದಮ್ಮ ತಾಯಿ, ಯಾವ ಸುಣಿಗಿಯ ಮಹಾಪೂಜ್ಯರ ಪಾದ ಪೂಜೆಯನ್ನು ಮಾಡಿದಾಗ ಬಸವ ಅಂದಾಗ ಮಹಾಪೂಜ್ಯರ ಸನ್ನಿಧಿಯನ್ನು ನಿಂತ ಮುದ್ದಮ್ಮ ತಾಯಿ. ಆಗ ಮಹಾಪೂಜ್ಯರು ಹೇಳ್ತಾರೆ, ಬಾ ತಾಯಿ, ನಿನ್ನ ಹುಡಿಲೊಟ್ಟು ನಿನಗೆ ಹುಡಿ ತುಂಬಿನಿ ತಾಯಿ ಅಂತೇಳಿ ಯಾವ ಮನೆ ಕುರುಬುಗಳ ಆಗಿರುವಂತ ಯಾವ ಸುನಿಗೆ ದೊಳೆಯ ಮಹಾಪೂಜ್ಯರು ಆ ತಾಯಿಗೆ ಕಲ್ಲು ಸಕ್ಕರೆ ಹೊತ್ತೊತ್ತಿ ಹುಡಿ ತುಂಬ್ತಾರ ಮಹಾಪೂಜ್ಯರು. ನಿನ್ನ ಹುಡಿಯೊಳಗ ಸಾಕ್ಷಾತ್ ಹಂಪಿಯ ವಿರೂಪಾಕ್ಷೇಶ್ವರ ಕೃಪಾಶ್ರಮದ ಅದನಿನ ಮನೆಯೊಳಗ ಸಾಕ್ಷಾತ್ ವಿರೂಪಾಕ್ಷೇಶ್ವರನಿನ ಗರ್ಭದ ಗುಡಿಯೊಳಗ ಜನಿಸಿ ಬರ್ತಾರ. ನೀ ಪುಣ್ಯವನ್ನು ಮಾಡಿದ ತಾಯಿ, ನಿನ್ನ ಗರ್ಭದ ಗುಡಿಯೊಳಗ ಕಂದ ಜಗತ್ತಿಗೆ ಜ್ಯೋತಿಯಾಗುತ್ತ ತಾಯಿ. ಆ ಕಂದ ನಿನ್ನ ಜಗತ್ತಿಗೆ ಜ್ಯೋತಿಯಾಗಿ ಬರುತ್ತಾನ. ನೀ ಮನಿದರೆ ಕೊಡುವುದಯ್ಯ ಎನ್ನುವಂತೆ ನನ್ನ ಗರ್ಭದ ಗುಡಿಯೊಳಗ ಶಿಶು ಜನನವಾಗ್ತದಂತೇಳಿ ಗುರುಗಳು ಯಾವ ಸುನಿಗೆಯ ದೊಳೆಯ ಮಹಾಪೂಜ್ಯರು ಆಶೀರ್ವಾದವನ್ನು ಮಾಡಿದಾಗ ಮುದ್ದಮ್ಮ ತಾಯಿಯ ಮನಸ್ಸು ನಗುಮುಖದಿಂದ ಆನಂದದಿಂದ ಆ ತಾಯಿಯ ಕಣ್ಣಿನೊಳಗೆ ಆನಂದ ಭಾಸ್ವರ. ಯಪ್ಪ ಮಹಾಪೂಜ್ಯರೇ, ನೀ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನೀ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನೀ ನುಡಿದರೆ ಸ್ಫಟಿಕದ ಸಲಕಿಯಂತಿರಬೇಕು, ನೀ ನುಡಿಸಿದಂತೆ ನಾನು ಮಹಾಪೂಜ್ಯರೇ ಅಂತೇಳಿ ಯಾವ ಮುದ್ದಮ್ಮ ತಾಯಿ ಗುರುವಿನ ಪಾದವನ್ನು ನಮಸ್ಕಾರವನ್ನ ಮಾಡಿ ಮಹಾಪೂಜ್ಯರನ್ನ ಹೇಳಿಕೊಡ್ತಾರ ಏರೂರು ಗ್ರಾಮದೊಳಗ. ಅದಕ್ಕೆ ಮುಪ್ಪಿನ ಕಾಲಕ್ಕೆ ಒಂದಿಷ್ಟು ದಾನ ಧರ್ಮ ಮಾಡಬೇಕಂತ. ಮುಪ್ಪಿನ ಕಾಲದೊಳಗೆ ದಾನ ಧರ್ಮ ಮಾಡಿದ ಭಗವಂತ ಮತ್ತೆ ಮುಪ್ಪಿನ ಕಾಲವನ್ನು ಕಳೆದೋಡಿಸಿ ಮುಂದಿನ ಜನ್ಮವನ್ನು ಕೊಡುವಂತ ಮಹಾತ್ಮ ವಿರೂಪಾವಧೂತ. ಯಾಕಂದ್ರೆ
ಆ ಪೂಜ್ಯರು ಯಾಂಗಿ ಇದ್ರಂದ್ರೆ ಮುಂದಿನ ಪುರಾಣದೊಳಗೆ ಬರ್ತದೆ. ಬರೇ 11 ದಿವಸ ಪುರಾಣದೊಳಗೆ ಸಾಹಿತ್ಯ ಬರುವುದಿಲ್ಲ. ಪರಿಪೂರ್ಣವಾಗಬೇಕಾದ್ರೆ 1 ತಿಂಗಳ ಪರ್ಯಂತರವಾಗಿ ಪುರಾಣ ಕೇಳಬೇಕು, ಇಲ್ಲ 21 ದಿವಸ ಪರ್ಯಂತರವಾಗಿ ಪುರಾಣವನ್ನು ಆಲಿಸಬೇಕು. ಇದರೊಳಗೆ ಅಷ್ಟಾವರಣ ಬರ್ತದೆ. 11 ದಿವಸದಾಗ ನಾವು ಪುರಾಣ ಮುಗಿಸ್ಬೇಕು. ಗಡಿಬಿಡಿ ಆಗ್ಯದ ಇಲ್ಲಿ. ಆ ಮುದ್ದಮ್ಮ ತಾಯಿಯು ಕೂಡ ಮಹಾಪೂಜ್ಯರಾಗಿರುವಂತ ಯಾವ ಸುನಿಗಿ ಗುಳಯ್ಯ ಮಹಾಪೂಜ್ಯರು ಬೇರ್ಕೊಟ್ಟಾಗ ಪ್ರತಿನಿತ್ಯ ಮುದ್ದಮ್ಮ ತಾಯಿ ಪ್ರತಿ ಹುಣ್ಣಿಮೆಯ ದಿವಸ ಕೂಡ ಹಂಪಿ ವಿರೂಪಾಕ್ಷೇಶ್ವರ ದರ್ಶನವನ್ನ ಮಾಡಿಕೊಂಡು ಪ್ರಸಾದ ಊಟ ಮಾಡ್ತಾ ಇದ್ದಂತೆ ಮುದ್ದಮ್ಮ ತಾಯಿ. ನಾವು ಊಟ ಮಾಡ್ತೀವಿ ನೋಡ್ಬೇಕು. ಒಪ್ಪತ್ತಂತೇಳಿ ಏನ್ ಮಾಡ್ತಾರೆ ಅಂದ್ರೆ ಬೆಳಕು ಹರಿತಂದ್ರೆ ಇನ್ನ ಮಕ್ಕ ಕೂಕೊಂಡಿರೋದಿಲ್ಲ, 2 ಕಪ್ ಇಷ್ಟು ಗ್ಲಾಸ್ ಚಹಾ ಕುಡಿತಾರ ನೋಡ್ಬೇಕು. ಇನ್ನೇನು 2 ಕಪ್ ಚಹಾ ಕುಡಿದು 10 ನಿಮಿಷ ಆಗಿರಾಗ 1 ಕಪ್ ಹಾಲು ಕುಡಿತಾರೆ. ಹಾಲು ಕುಡಿದಿಂದ ಅದಕ್ಕೆ ಒಪ್ಪತ್ತು ಮಾಡುತ್ತಾರ. ಈಗಿನ ಒಪ್ಪತ್ತು ಮಾಡುತ್ತಾರ. ಜನ್ಮ ಸಾರ್ಥಕ ಆಗ್ತದ. ಯಾವ ಮುದ್ದಮ್ಮ ತಾಯಿಯ ಮನಸ್ಸು ಆನಂದಮಯವಾಗಿದೆ. ಮುದ್ದಮ್ಮ ತಾಯಿ ಬೆಳಗಿನ ಜಾವದೊಳಗೆ ಸ್ನಾನ ಮಾಡಿಕೊಂಡು ಯಾವ ಆಕೆಯ ತಾಯಿಯ ಮನಸ್ಸು ಎಷ್ಟು ಆನಂದಮಯವಾಗಿದೆ. ಅಂಗಿಯ ಮೇಲೆ ಭಸ್ಮವನ್ನು ಧರಿಸಿಕೊಂಡು ಕುಂಕುಮವನ್ನು ಮುಡಿದುಕೊಂಡು ಮಣ್ಣಿಗೆ ಹೂವನ್ನು ಮುಡಿದುಕೊಂಡು ಮುದ್ದಮ್ಮ ತಾಯಿಯ ಮನಸ್ಸು ಮುದ್ದಾದ ಆಗ್ಯದ. ಇನ್ನೇನು ಹಂಪಿ ವಿರೂಪಾಕ್ಷೇಶ್ವರ ನೆಲೆಯುತ್ತ ಕಾಲವನ್ನು ಕಲ್ತಾ ಇದ್ದು ಮುದ್ದಮ್ಮ ತಾಯಿ. ಯಾವ ಗುರು ವಾಕ್ಯದಂತೆ ಗುರು ವಚನಕ್ಕಿಂತ ಅಧಿಕ ಸುಳಿ ಉಂಟೆಯಂತೆ ನಿಜಗುಣ ಶಿವ ಯೋಗಿಗಳ ವಾಣಿಯಂತೆ ಆ ತಾಯಿಯ ಗರ್ಭದ ಗುಡಿಯೊಳಗ ಶಿವನ ಪ್ರೇರಣೆಯಿಂದ ಕುಲ ಗುರುಗಳು ಆಗಿರುವಂತ ಸುಣಿಗಿ ಆದ ಮಹಾಪುರುಷರ ವಾಣಿಯ ಪ್ರಕಾರ
ಪ್ರಕಾರ ಆ ತಾಯಿಯ ಗರ್ಭದಲ್ಲಿ ಶಿಶು ಬೆಳೀತಾ ಇದೆ. ಆ ಮುದ್ದಮ್ಮ ತಾಯಿಯ ಯಾವ ರೀತಿಯಾಗಿ ಆ ಮನಸ್ಸು ಆನಂದಮಯವಾಗಿದೆ, ಮುಂದೆ ಮುದ್ದಮ್ಮನ ಬಯಕೆ ದಿನ ಪ್ರಾರಂಭವಾಗುತ್ತದೆ. ಎಂತ ಬಯಕೆ ಇತ್ತು ಮುದ್ದಮ್ಮ ತಾಯಿ? ಪುರಾಣ ಕೇಳುವ ಬಯಕೆ, ಪುರಾಣ ಕೇಳುವ ಬಯಕೆ, ದಾಸೋಹಗಳ ಸೇವೆ ಮಾಡುವ ಬಯಕೆ, ದಾನ ಧರ್ಮದ ಪರೋಪಕಾರ ಮಾಡುವ ಬಯಕೆ, ಸಂತ ಮಹಾಂತರ ಧ್ಯಾನ ಮಾಡುವ ಬಯಕೆಗಿತ್ತು ಮುದ್ದಮ್ಮ ತಾಯಿಯ ಮನಸ್ಸು. ಯಾವ ಮುದ್ದಮ್ಮ ತಾಯಿಯ ಪುಟಿಯಾಗಿರುವಂತ ಯಾವ ಬಸವನಗೌಡರ ಮನಸ್ಸು ಆನಂದಮಯವಾಗಿತ್ತು. ಅದಕ್ಕೆ ಯಾರೇ ಬಂದರೂ ಕೂಡ ದಾನ ಧರ್ಮ ಪರೋಪಕಾರ ಮಾಡುವಂತ ದಿವ್ಯ ಶಕ್ತಿ ಬಸವನಗೌಡರ ಅತ್ತೆ ಇತ್ತು. ಸೊಕ್ಕಂತ ಮನೆತನದ ಬಂಗಾರ ಮನೆತನವಾದರೂ ಕೂಡ ಏಳೂರ ಗ್ರಾಮದೊಳಗ ಎಲ್ಲ ಸದ್ಭಕ್ತರ ಹೃದಯದಲ್ಲಿ, ಎಲ್ಲ ಊರಿನ ಗುರಿಹಿರಿಯರಲ್ಲಿ ಸೊಕ್ಕಂತ ಮನೆತನದ ಬಂಗಾರ ಮನೆತನವಾಗಿತ್ತು ಏಳೂರು ಗ್ರಾಮದೊಳಗ. ಪುಣ್ಯ ಕ್ಷೇತ್ರವಾಗಿರುವಂತ ಪುಣ್ಯಮಯ ಕ್ಷೇತ್ರಮಯವಾಗಿರುವಂತ ನಿರ್ಮಾಣ ಗುರುತರ ಎಷ್ಟು ನೀವೇ ಎಂದು ಕಡಿಮೆ ಆಗಲು ಆ ತಾಯಿಯ ಮನಸ್ಸು ಆನಂದವಾಗಿದೆ. ಗುರು ನುಡಿಸಿದಂತೆ ನುಡಿವೆ, ಗುರು ನೆಲೆಸಿದಂತೆ ನೆಲೆವೆ ಎನ್ನುವಂತೆ ಗುರುವಿನ ವಾಕ್ಯದಿಂದ ಆ ತಾಯಿಯ ಗರ್ಭದ ಗುಡಿಯೊಳಗ ಶಿಶು ಬೆಳವಣಿಗೆ ಆಗುತ್ತದೆ. ಯಾವ ಮಕ್ಕಳಿದ್ದರೆ ಮನೆ ಚಂದ, ಮಕ್ಕಳಿಲ್ಲದ ಮನೆಯೊಳಗೆ ಕಾಲಿಗೆ ಎನ್ನಂತೆ ಆ ತಾಯಿಯ ಮನಸ್ಸು ಯಾರೇ ಕೂಸು ಬಂದರೂ ಕೂಡ ಆ ಕೂಸಿಗೆ ಲಾಲನೆ ಪಾಲನೆ ಮಾಡಿ ಊಟವನ್ನು ಮಾಡಿಸಿ ಆನಂದಮಯವಾಗಿ ತಾಯಿಯು ಮುದ್ದಮ್ಮ ತಾಯಿ. ಮುದ್ದಮ್ಮ ಈಗಿನ ಬೈಕೆ ನೋಡ್ಬೇಕ್ರಿ ಅಪ್ಪ, ಬಾಬಾ ಈಗಿನ ಬೈಕಿ ಹೆಂಗ್ ಗೊತ್ತಂದ್ರಿ? ಏನ್ರಿ ಅದೋ ಫೋನ್ ಮಾಡ್ತಾರೆ, ಏನು ನನಗೆ ಯಾರು ಗೋಬಿ ಬೇಕು ಕೃಷ್ಣಮ್ಮ, ಆಯ್ತು ಅಂದ್ರೆ ಗಂಡ. ಪಾನಿಪುರಿ ಬೇಕು, ಆಯ್ತು. ಕಚೂರಿ ಬೇಕು, ಆಯ್ತು. ಮತ್ತೇನ್ ಬೇಕು, ಆಯ್ತು. ತಗೊಂಡ ಗೋಬಿ ಮಂದು ತಿಂದು ಪಾನಿಪುರಿ ತಿಂದು ದವಾಖಾನೆ ಇರ್ತೀವಿ ನಾವು. ಬಯಕೆ ಹೆಂಗಂದ್ರ ಈಗಿನ ಬಯಕೆ ಎಂತಾದ್ರಿ, ಆಗಿನ ಬಯಕೆ ಎಂತಾದಂದ್ರ ಎರೆ ಮಣ್ಣು ತಿಂದಿದ್ರು. ಹೌದಲ್ರಿ? ಎರೆ ಮಣ್ಣು ಎಷ್ಟು ಈಗಿನ ಮಂದಿ ಕರಿಯ ಮಣ್ಣು ತಿಂದು ಕರ್ರಗ ಏನ್ ಹೇಳ್ಕೊಂಡು ಬಿಡ್ತಾರೆ. ಆ ಅಕ್ಕಿ ಹಸ್ ಮಾಡ್ತಿದ್ದಾರೆ ಕೆಲವೊಬ್ರು ಹೆಣ್ಮಕ್ಳು ತಾಯಿಗಳು, ಹಿಂಗ ಬಾಯ ಹಾಕ್ತಾರೆ, ಏನೇ ಗೊತ್ತಿರೋದು ಅದ್ರ ಕಲ್ಸಕ್ರು ಏನ ಹಣ್ಣು ಏನೋ ಗೊತ್ತಿರಾಗಲ್ಲ, ಅಕ್ಕಿ ಹಸ್ ಮಾಡ್ತಾರೆ. ಅಯ್ಯ ಕಲ್ಲ ಬಗ್ಗೆ ಯಾವಾಗ ಅಕ್ಕಿಯ ಬಾಯ ಹಾಕಂತ. ಈಗಿನ ಬಯಕೆ ನೋಡ್ಬೇಕು. ಆಗಿನ ಬಯಕೆ ಎಂತಾದಂದ್ರೆ ದಾನ ಧರ್ಮ ಮಾಡುವ ಬಯಕೆ, ದಾಸೋಹಗಳ ಸೇವೆ ಮಾಡುವ ಬಯಕೆ. ಮುದ್ದಮ್ಮ ತಾಯಿಯ ಮನಸ್ಸು ಆನಂದಮಯವಾಗಿದೆ. ಅದಕ್ಕೆ ಚಿನ್ನದ ಬಣ್ಣದ ಬದಲಾಗಿದೆ, ಚಿನ್ನದ ಕಲೆ ತುಂಬಿದೆ, ಕಣ್ಣುಗಳ ಕಾಂತಿಯು ತಪ್ಪಾಗಿದೆ. ಬಣ್ಣದ ಬದಲಾಗಿದೆ, ಚಿನ್ನದ ಕಲೆ ತುಂಬಿದೆ, ಕಣ್ಣುಗಳ ತಪ್ಪು ಉಂಟಾಗಿದೆ. ಬಣ್ಣದ ಬದಲಾಗಿದೆ, ಆ ತಾಯಿಯ ಮನಸ್ಸು ಆನಂದಮಯವಾಗ್ತಾ ಇದೆ. ಮುಂದೆ ಶಿವನ ಪ್ರೇರಣೆಯಿಂದ ಮುದ್ದಮ್ಮನ ಮನೆಯಲ್ಲಿ ಮುದ್ದಾದ ಗರ್ಭದ ಗುಡಿಯೊಳಗ ಶಿಶು ಜನನವಾಗ್ತದೆ. ಏಳೂರು ಗ್ರಾಮದೊಳಗ ಸದ್ಭಕ್ತರ ಮನಸ್ಸಿನೊಳಗ ಎಲ್ಲಿಲ್ಲದ ಆನಂದಮಯವಾಗ್ತದ. ಸತ್ಯದ ಮನೆತನದೊಳಗ ಮುದ್ದಮ್ಮ ತಾಯಿ
ತಾಯಿಯ ಗರ್ಭದ ಗುಡಿಯೊಳಗ ಶಿಶು ಬಂಧದ ಜ್ಯೋತಿ ಆಗದಂತೆ ಎಲ್ಲ ಗ್ರಾಮದವರು ಆನಂದ ಭರಿತರಾದರು. ಆ ಗರ್ಭದ ಗುಡಿಯಿಂದ ಶಿಶು ಜನನವಾಗ್ತದೆ. ಶತ ವರ್ಷ ಶುಭ ದಿನ, ಶುಭ ಯೋಗ, ಶುಭ ನಕ್ಷತ್ರ ದಿನ 1769ನೇ ಇಸ್ವಿಯೊಳಗ 769ನೇ ಶಕ ಜನನವಾಗ್ತದ ಆ ಶಿಶು. ಪೈಗಲ್ಲ ನಾಮ ಸಂವತ್ಸರ ಶ್ರಾವಣ ಮಾಸ ಶುದ್ಧ ಸಪ್ತಮಿ ತಿಥಿಯೊಳಗ ಆ ಮುದ್ದಾದ ಗರ್ಭದ ಗುಡಿಯೊಳಗ ಗಂಡು ಸಂತಾನವಾಗ್ತದ. ಇತ್ತ ಏರೂರ ಗ್ರಾಮದೊಳಗ ಚೊಕ್ಕಟ ಮನೆಗಳವರೆಲ್ಲ ಬಸವರೆಡ್ಡಿ ಮತ್ತು ಮುದ್ದಮ್ಮ ಆ ಕರುಣ ಕಂದನ ಶೃಂಗಾರವನ್ನು ನೋಡಿ ಆನಂದದಿಂದ ನಡೀತಾರ. ಯಾವ ಮುದ್ದಮ್ಮ ತಾಯಿಯ ಗರ್ಭದೊಳಗೆ ಶಿಶು ಜನನ ಆದ ನಂತರ ನಾರಾಯಣ ಗುರುಗಳ ಸನ್ನಿಧಿಯೊಳಗ ಆ ಯಾವ ತಾಯಿಯ ಮಗು ಯಾವ ರೀತಿಯಾಗಿ ಹೆಸರು ಇಡ್ತಾರ, ಆ ಮಗುವಿಗೆ ಯಾವ ತೊಟ್ಟಿನೊಳಗೆ ಆ ಮುದ್ದಾದ ಮಗುವ ಹೆಸರು ಇಡ್ತಾರ ಅನ್ನೋದನ್ನು ನಾಳಿನ ದಿವಸ ನಾವು ನೀವೆಲ್ಲ ಕೇಳೋಣ. ಮುಂದಿನ ಕಾರ್ಯಕ್ರಮದೊಳಗೆ ನಮ್ಮ ಮಂಜುನಾಥ ಸ್ವಾಮಿಯವರು ನಡೆಸಿಕೊಡ್ತಾ ಇದ್ದಾರೆ. ಸಕಲ ಶರಣರಿಗೂ ಶರಣಾರ್ಥಿ. ಹೇರೂರು ಪಾದದೂತರ 2ನೇ ವರ್ಷದ 2ನೇ ದಿನದ ಪುರಾಣ. ಈ ಒಂದು ಪುರಾಣದಲ್ಲಿ ಇವತ್ತು ಯುರ್ಪಾವಧೂತರ ಜನನ ಆಗಿದೆ. ನಾಳೆಯ ದಿನ ಯುರ್ಪಾವಧೂತರ ತೊಟ್ಟಿಲ ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿದೆ. ಮನುಷ್ಯರನ್ಕೊಂಡವ್ರದ್ದು ಹುಟ್ಟು, ಬಾಲ್ಯ, ಯೌವನ, ಮುಪ್ಪು, ಸಾವು ಒಂದೇ ಸಲ. ಆದ್ರೆ ಶರಣರದು ಹುಟ್ಟು ಅಂತಕ್ಕಂಥದ್ದು ಮತ್ತೆ ಪ್ರತಿ ವರ್ಷ ಅವ್ರ ಹುಟ್ಟು ಹಂಗೇ ಇರುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾಳೆ ತೊಟ್ಟಿಲ ಕಾರ್ಯಕ್ರಮ ಇರುತ್ತೆ. ತೊಟ್ಟಿಲ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಶರಣಿಯರನ್ನು ಕರ್ಕೊಂಡು ಎಷ್ಟು ಜನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವೋ ಅಷ್ಟು ಯುರ್ಪಾವಧೂತರ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ನಾವು ನಾಳೆ ದಿವಸ ತೊಟ್ಟಿಲ ಕಾರ್ಯಕ್ರಮ ಇಲ್ಲಿ ತೊಟ್ಟಿಲ ಕಾರ್ಯಕ್ರಮಕ್ಕೆ ತಾತ್ನವರ ಪೂಜ್ಯರ ಸನ್ನಿಧಿಯಲ್ಲಿ, ನಮ್ಮ ಹಿರೇಮಠದವರ ಸನ್ನಿಧಿಯಲ್ಲಿ ತೊಟ್ಟಿಲ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿರ್ತಕ್ಕಂಥವ್ರು ಯಾರಂದ್ರೆ ನಾವು ನೀವು ಅಂತ ಬೇಡ ಬೇಡ, ಎಲ್ಲರೂ ಕೂಡಿಕೊಂಡು ವಿಜೃಂಭಣೆಯಿಂದ ಯಾರ್ಯಾರು ಮುಂದಾಳತ್ವ ವಹಿಸಿ ಏನೇನು ತೊಟ್ಟಿಲ ಕಾರ್ಯಕ್ರಮಕ್ಕೆ ಮಾಡಬೇಕಂತ ಮಾಡಿರೋ ಎಲ್ಲ ಶರಣೀಯರು ಭಾಗವಹಿಸಿ ನಾಳೆ ಒಂದು ತೊಟ್ಟಿಲ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಯುರ್ಪಾವಧೂತರ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುವುದರ ಜೊತೆಗೆ ನಾವು ಇಂದಿನ ಪುರಾಣಕ್ಕೆ ಮಂಗಳವನ್ನು ಬರ್ತಾ ಇದ್ದೇವೆ. ನಾವು ಇವತ್ತು ಪ್ರಸಾದ ಮಾಡಬೇಕಂದ್ರೆ ನಮ್ಮ ಪ್ರಸಾದಕ್ಕೋಸ್ಕರ ನಮ್ಮ ಏಷ್ಯನ್ ಚಾನಲ್ ನೆಟ್ವರ್ಕ್ ನಮ್ಮ ಸೋಮಶೇಖರನವರು ಏನ್ ಮಾಡ್ಯಾರ ಅಂದ್ರೆ ನಮ್ಮ ಶರಣ ಬಗ್ಗೆ ಅವರು ಸುಮಾರು ಒಂದು 11 ಸೇರು ಅಕ್ಕಿಯನ್ನ, ಸ್ವಲ್ಪ ಬೆಲ್ಲ, ಸ್ವಲ್ಪ ಬ್ಯಾಳೆಯನ್ನ ಕೂಡ ಇವತ್ತು ಕಳಿಸ್ಯಾರ. ನಾಳೆ ನಿನ್ನೆ ದಿವಸ ಏನಾಗಿತ್ತು, ಪ್ರಸಾದಕ್ಕೋಸ್ಕರ ನಮ್ಮ ಮಾಬು ಸಾಬ್, ನಮ್ಮ ಮಾಬಮ್ಮ, ರಾಜ ಸಾಬ್ ಕೊಂಸಾಗರ ಕದ್ರಳಿಂದ ಕೈತೋಳ ಅವರು ಸುಮಾರು 3-4 ದಿನಗಳಿಗೆ ಆಗುವಷ್ಟು ತರಕಾರಿಗಳನ್ನು ಕೊಟ್ಟಾರ. ಅದೇ ರೀತಿಯಾಗಿ ಒಂದು 5 ಕೆಜಿ ನುಚ್ಚು ಬೆಲ್ಲ ಸಿಹಿ ಇರಲಂತ ಕೊಟ್ಟು ಎಲ್ಲ ನಿನ್ನೆ ದಿವಸದ ಆ ಒಂದು ಸೇವೆಯನ್ನು ಅವರು ಸಲ್ಲಿಸ್ಯಾರ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ರು ಮಲ್ಲಿಕಾರ್ಜುನ ನಮ್ಮ ಚೆನ್ನಪ್ಪನವರಿಗೆ 2,000 ರೂಪಾಯಿಗಳನ್ನ ದಾಸೋಟಾಗಿ ಕೊಟ್ಟಾರ. ಶಿವ ಕಂದಗಲ್ ಅಂತ ಹೇಳಿ ಅವರಿಗೆ 3,000 ರೂಪಾಯಿಗಳನ್ನ ನಮ್ಮ ದಾಸೋಟಾಗಿ ಕೊಟ್ಟಾರ. ಇಲ್ಲಿ ತನು ಮನ ಧನ ಇದೆಲ್ಲ ರೈತರಿಗೆ ಕಾರ್ಯಕ್ರಮ, ನಮ್ಮೆಲ್ಲರ ಕಾರ್ಯಕ್ರಮ. ನಾವು ನೀವು ಎಲ್ಲರೂ ಕೈಕೊಂಡು ಕೈ ಜೋಡಿಸಿ ತನುಮಾನದ ಧನದ ಮೂಲಕ 11 ದಿವಸದ ಈ ಒಂದು ಶರಣರ ಒಂದು ಪುರಾಣವನ್ನು ಯಶಸ್ವಿಗೊಳಿಸೋಣ ಎಂದುಕೊಳ್ಳುವುದರ ಜೊತೆಗೆ ನಾವು ನಾಳೆ ತೊಟ್ಟಿಲ ಕಾರ್ಯಕ್ರಮ ಸ್ವಲ್ಪ ಜಲ್ದಿ ಬರಬೇಕು. ಜಲ್ದಿ ಬರಿ 7 ಪುರಾಣ ಪ್ರಾರಂಭ ಮಾಡಿ ನಾಳೆ ಸ್ವಲ್ಪ ಏನೋ ಕೆಲಸ ಮಾಡಾಗಿರ್ತಾವು, ಅವೆಲ್ಲ ಕಾರ್ಯಕ್ರಮದಲ್ಲಿ ನಾವು ನೀವು ಭಾಗಿಯಾಗೋಣ ಎಂದುಕೊಳ್ಳುವುದರ ಜೊತೆಗೆ ಇಂದಿನ ಪುರಾಣಕ್ಕೆ ಮಂಗಳವನ್ನು ಪಾಡೋಣ. ಇವತ್ತಿನ ಒಂದು ಶ್ರೀ ಶರಣಯ್ಯ ಸ್ವಾಮಿ ಹಿರೇಮಠರ ಸನ್ನಿಧಿಯಲ್ಲಿ ಸಾನ್ನಿಧ್ಯದಲ್ಲಿ ಇವತ್ತಿನ ಒಂದು ಪುರಾಣ 2ನೇ ದಿನದ ಪುರಾಣ ಯಶಸ್ವಿಯಾಗಿ ನಡೆಯುತ್ತೆ ಎಂದುಕೊಳ್ಳುತ್ತಾ ತಾಲೂಕಿನಲ್ಲಿ ಸಂಸ್ಥಾಪಕರು ನಾಳೆ ದಿವಸ ತೊಟ್ಟಿಲ ಕಾರ್ಯಕ್ರಮಕ್ಕೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಬರುವುದು ಮಾತ್ರ ಹಾಡುವರಿಗೂ ಹೇಳುವುದು ಬಹಳ ಖುಷಿ ಆಗ್ತದೆ. ದಯಮಾಡಿ ನಿಮ್ಮ ಪಕ್ಕದ ಮನೆಯವರು
ಯಾಕಂದ್ರೆ ಟಿವಿ ಚಾನಲ್ ಒಳಗೆ ಬಂದಾಗ ಆ ಟಿವಿ ದಯವಿಟ್ಟು ಬರೀ ಬಿಟ್ಟು ಈ ಶರಣರ ಪುರಾಣ ಕೇಳಿದ್ರೆ ಬಹಳ ಪುಣ್ಯದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ದಯಮಾಡಿ ಆ ಮನೆಯೊಳಗೆ ಟಿವಿ ನೋಡುವಂತ ತಾಯಂದ್ರು ಇರ್ಬೋದು, ಸದ್ಭಕ್ತರು ಇರ್ಬೋದು, ನಾಳೆ ಮುಗಿಸಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಬಂದು ಆ ಒಂದು ಪುರಾಣದ ಭಾಗಿಗಳಾಗಬೇಕೆಂದು ತಿಳಿಸುತ್ತಾ ನಮ್ಮ ಚನ್ನಪ್ಪಣ್ಣ ದೇವಿನ ವಾಸ ಬಳ್ಳಾರಿಯಲ್ಲಿದ್ದರೂ ಕೂಡ ಪ್ರತಿನಿತ್ಯ ಕುಟುಂಬ ಸಮೇತ ಬಂದು ಈ ಒಂದು ಶರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಯಾರ. ಅಷ್ಟೇ ಅಲ್ಲ, ನಮ್ಮ ದಾಸೋಹಕ್ಕೆ ಅವ್ರು ಏನ್ ಕೊಡಬೇಕು ಕೊಟ್ಟರು ಕೂಡ ನಮ್ಮ ಪ್ರವಚನಕಾರರು ಆಗಮಿಸಿರುವಂತಹ ವೇದಮೂರ್ತಿ ನಮ್ಮ ಶಿವಲಿಂಗೇಶ ಶಾಸ್ತ್ರಿಗಳ ಅವರಿಗೆ 500 ರೂಪಾಯಿಗಳನ್ನ ಅವರಿಗೆ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ 250 ರೂಪಾಯಿಗಳನ್ನ ನಮ್ಮ ರಾಮ ಗವಾಯಿಗಳವರಿಗೆ 250 ರೂಪಾಯಿಗಳನ್ನ ನಮ್ಮ ಪಂಚಾಕ್ಷರಿ ತಬಲಾ ವಾದಕರಿಗೆ ಅವರಿಗೆ 250, ಇವ್ರಿಗೆ 250 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅವರಿಗೆ ಇನ್ನೂ ಎಲ್ಲಾ ರೀತಿಯಿಂದ ಸಹಕಾರ ಕೇಳ್ತಾರ. ಇನ್ನು ಏನಾದ್ರೂ ಸಹಕಾರ ಬೇಕಂದ್ರೆ ಹೇಳ್ರಿ, ನಾನು ನಿಮ್ ಜೊತೆಗೆ ಇರ್ತಕ್ಕಂಥ ಬೆಂತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಶರಣರ ಮತ್ತು ನಮ್ಮ ವಿರೂಪಾವಧೂತರ ಶಿವಯೋಗಿಗಳ ಆಶೀರ್ವಾದ ಇರಲಿ ಎಂದು ಹೇಳಿಕೊಳ್ಳುವುದರ ಜೊತೆಗೆ ಚನ್ನಪ್ಪ ದೇವರ ಸದ್ಭಕ್ತರು ಕೂಡ ಅವರ ವಿರೂಪಾವಧೂತರ ಕೃಪಾಶೀರ್ವಾದ ಮತ್ತು ಅವರ 200 ವರ್ಷಗಳಿಂದ ಕೃಪಾಶೀರ್ವಾದ ಅವರ ಮನದೊಳಗೆ ಆ ಭಗವಂತನ ಆಶೀರ್ವಾದ ಉಪಯುಕ್ತವಾಗಿ ಸದಾ ಇರಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡ ಈಗ ಪುರಾಣದೊಳಗ ಕವಿಗಳು ಮಂಗಲವನ್ನು ತಾಳಿದರು. ಅದಾದ ನಂತರ ನಾನು ಹೋಗ್ತಾರೆ. ತಾಯಿಯ ಒಂದು ತನ್ನ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಡುಪು ಕಟ್ಟಿತ್ತು. ಆ ಮುಡುಪನ್ನ ವಿಪಾಕ್ಷೇಶ್ವರ ಸನ್ನಿಧಿಗೆ ಆ ರೀತಿಯಾಗಿ ಮುಗಿಸಿದು. ನಾಳಿನ ದಿವಸ ಬರುತ್ತದೆ. ತಾವೆಲ್ಲರೂ ಇದಕ್ಕಿಂತ ಹೆಚ್ಚಿನ ಸಂಖ್ಯೆ ತಾಯಂದು ಬರಬೇಕಂತೇಳಿ ಈಗ ನಮ್ಮ ಬರಾಯಿಗಳು ಒಂದು ಅಮೃತ ನುಡಿಯಿಂದ ಮಂಗಲವನ್ನು ಮಾಡೋಣ. ಈಶಮಂಗಲಂ ಮತೇಶಮಂಗಲಂ ಈಶಮಂಗಲಂ ಭಕ್ತಾದಿಗಳು ತಾಯಂದು ಪ್ರಸಾದವನ್ನು ಸ್ವೀಕರಿಸುವುದಕ್ಕಾಗಿ ತಮಗೆ ವಿನಂತಿ.
ಈಗಾಗಲೇ ಪ್ರಚಾರ ಪ್ರಾರಂಭವಾಗಿದೆ. ಸುತ್ತಮುತ್ತಲಿನ ಬರುವಂತಹ ಭಕ್ತರು ಹಾಗೂ ಗ್ರಾಮದ ಸದಸ್ಯರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮಗೆ ವಿನಂತಿ.